ಬರ್ತಾ ಇದ್ದೇವೆ. ಶರಣರ ಚರಿತ್ರೆಯಲ್ಲಿ ಬಹುಶಃ ಇನ್ನ 5 ದಿನ ಇದೆಯಲ್ಲ, 28ಕ್ಕೆ ಮುಗೀತದ. ಇನ್ನು ಶರಣರು ಅರಳುಗುಂಡಿಗಿನ ಬಿಟ್ಟಿಲ್ಲ. ಏನ್ ಮಾಡೋದು? ಬಹಳ ಇದೆ ಲೋಡ್. ಯಾರೋ ಗೆಸ್ಟ್ ಬರ್ತಾರ, ಹಾಡೋರು ಬರ್ತಾರ, ಎಲ್ಲರನ್ನ ಸಂಭಾಳಿಸ್ಕೊಂಡು ಹೋಗ್ತಿದ್ರಾಗ. ಹಿಂಗಾಗಿ ಅನಿವಾರ್ಯ ಎಷ್ಟಾಗುತ್ತೆ ಅಂತ ಹೇಳೋದು. ಶರಣರ ಚರಿತ್ರೆಯಲ್ಲಿ ನಾವು ನಿನ್ನಿನ ದಿನ ಏನ್ ನೋಡಿವಿ ಅಂತ ಕೇಳಿದ್ರೆ, ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಏಳು ಬೀಳುವನ್ನು ಬರ್ತಾವ. ಹಾಗೆ ಶರಣರ ಜೀವನದಲ್ಲಿ ಕೂಡ ಏಳು ಬೀಳು ಆಗಿರ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ. ನಿನ್ನೆ ಶರಣರ ಸಹೋದರನಾಗಿರ್ತಕ್ಕಂಥ ದೊಡ್ಡಪ್ಪ ಹೆಂಡತಿಯ ಮಾತನ್ನು ಕೇಳಿ ಏನಾಗ್ಯಾರ ಅಂತ ಕೇಳಿದ್ರೆ, ದೊಡ್ಡಪ್ಪ ಇದ್ದಾವ ದೊಡ್ಡಪ್ಪಗೆ ಒಂದು ಗ್ರೇಡ್ ದೊಡ್ಡದಿತ್ತು, ಕಡಿಮೆ ಇತ್ತು. ದಡ್ಡಪ್ಪನಾಗಿ ಶರಣ ಬಸವೇಶ್ವರರಿಗೆ ಪಾಲನ ಬೆಳೆದಾನ. ಅದಕ್ಕೆ ನಮ್ಮಲ್ಲಿ 2 ಶಬ್ದ ಬಳಸ್ತಾರೆ. ಗೃಹಸ್ಥರು, ಪ್ರಾಪಂಚಿಕರು ಅಂತ. ಹಿಂಗಂದ್ರೆ ಏನ್ರಿ? ಬಹಳ ಮಂದಿ ಸುಮ್ಮನೆ ಬಳಸ್ತಾರೆ. ಈ ಶಬ್ದಕ್ಕೆ ಅರ್ಥ ಬೇರೆ ಬೇರೆ ಇದೆ. ಗೃಹಸ್ಥರು ಬೇರೆ, ಪ್ರಪಂಚಿಕರು ಬೇರೆ. ನೆನ್ಪಿಟ್ಕೋಬೇಕಿದ್ರು ನೀವು ಶಬ್ದಗಳನ್ನು. ಗೃಹಸ್ಥರಂತ ಯಾರಿಗಂತಾರ? ಹೆಂಡತಿ ಮಾಡ್ಕೊಂಡವ್ರೆಲ್ಲ ಗೃಹಸ್ಥರಲ್ಲ. ನೆನ್ಪಿಟ್ಕೋಬೇಕಿದ್ರು. ಹಂಗಾರೆ ಗುದ್ದೆನೂ ಲಗ್ನ ಮಾಡ್ಕೊಂಡಿರ್ತಾವ, 2 ಕೂಡ ಇರ್ತಾವ. ಹೌದೇನಲ್ಲ? ಲಗ್ನ ಮಾಡ್ಕೊಂಡವರೆಲ್ಲ ಗೃಹಸ್ಥರಂದ್ರೆ ಬಹಳ ತಪ್ಪದು. ಪ್ರಪಂಚಿಕರು ಗೃಹಸ್ಥರು ಅಂತಾರೆ. ಪ್ರಪಂಚ, ಪ್ಲಸ್ ಪಂಚ ಇಸ್ ಈಕ್ವಲ್ ಟು ಪ್ರಪಂಚ. ಪಂಚ ಅಂದ್ರೆ ಏನ್ರಿ? 5. ಏನೈದು? ಯಾರು ಪಂಚಗಳು ಕರೆಕ್ಟ್ ಅದಾವಲ್ಲ ಅವ್ರು ಪ್ರಪಂಚ ಮಾಡಕ್ ಹೋಗಿರು ಅಂತ. ಏನ್ ಪಂಚ? ಕಣ್ಣ, ಮೂಗ, ಇವಷ್ಟು ಇರಲಿಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತೆ ಅಲ್ಲ? ಅದಕ್ಕೆ ಇವು ಕರೆಕ್ಟ್ ಇರ್ಬೇಕಂತ ಹೇಳ್ತಾರೆ ನೋಡ್ರಿ. ಪ್ರಪಂಚ. ಇನ್ನು ಗೃಹಸ್ಥರು. ಗೃಹಸ್ಥರಂತ ಯಾರಿಗೆ ಅನ್ಬೇಕು? ಗೃಹಸ್ಥಂತ ಯಾರಿಗೆ ಅನ್ಬೇಕು? ನೀವು ಬಸವಣ್ಣವರನ್ನು ನೋಡಿದಿರಿ? ಹೇಳ್ತೀನಿ ನಾನು, ಪ್ರಪಂಚ ಅಂದ್ರೆ ಹೇಳ್ತೀನಿ. ನೀವು ಬಸವಣ್ಣವರನ್ನ ನೋಡಿದಿರಿ? ಅವ್ರು 2 ಲಗ್ನ ಆಗಿದ್ರು. ನೀಲಾಂಬಿಕೆ, ಗಂಗಾಂಬಿಕೆ 2 ಮದುವೆ ಆಗಿದ್ರು. 12ನೇ ಶತಮಾನದ ಆಯ್ಲಕ್ಕಿ ಲಕ್ಕಮ್ಮ ಮತ್ತು ಮಾರಯ್ಯನವರ ಸಂಸಾರವನ್ನು ನೋಡ್ತೀರಿ, ಅವರು ಮದುವೆ ಆಗಿದ್ರು. ಇನ್ನ ರಾಮನ್ ನೋಡ್ತೀರಿ, ರಾಮಾಯಣದಾಗ ರಾಮನ ಲಗ್ನ ಆಗಿದ್ದ. ಅವನ ಹೆಂಡತಿ ಹೆಸರೇನು? ಸೀತಾ. ಮಹಾಪತಿವ್ರತ. ಎಲ್ಲಿ ರಾಮನೋ ಅಲ್ಲಿ ಅಯೋಧ್ಯ, ಎಲ್ಲಿ ಅಯೋಧ್ಯೆಯೋ ಅಲ್ಲಿ ರಾಮ ಅಂದಂತವಳು. ಇನ್ನ 12ನೇ ಶತಮಾನದಲ್ಲಿ ಬಂದಿರತಕ್ಕಂತ ಕಾಶ್ಮೀರವನ್ನ ಬಿಟ್ಟು ಕಲ್ಯಾಣಕ್ಕೆ ಬಂದು ಕಟ್ಟಿಗೆಯನ್ನು ಮಾರಿ ಆದರ್ಶ ಬದುಕನ್ನು ಬದುಕಿದಂತ ಮೋಳಿಗೆಯ ಮಾರಯ್ಯನವರನ್ನು ನೋಡಿವಿ. ಅವರ ಹೆಂಡತಿ ಮಹಾದೇವಿಯನ್ನು ನೋಡಿವಿ. ನೋಡ್ರಿ, ಅವರು ಗೃಹಸ್ಥರು. ಯಾಕೆ ಗೃಹಸ್ಥ ಅಂತ ಶಬ್ದ ಬಳಸಕ್ಕೆ ನೆನಪುರಿ ನಿಮ್ಗೆ? ಅವರು ಗೃಹಸ್ಥರು. ಇನ್ನು ನಾವು ಇಷ್ಟು ದಿವಸ ನೋಡ್ಕೊಂತ ಬರಾಕತ್ತೀವಿ. ಯಾರು? ಶರಣ ಬಸಪ್ಪನವರು. ಅವ್ರ ಹೆಂಡತಿ ಹೆಸರು ಮಾದೇವಿ. ಅವ್ರನ್ನ ನೋಡ್ತಾ ಇದ್ದೇವಿ. ಇಲ್ಲೇ 40 ವಾರ್ಡ್ದಾಗ ಒಬ್ರು ಆಗಿದ್ರು. ಯಾರು? ವೀರೇಶ್ವರ ಶರಣರು. ಅವ್ರ ಹೆಂಡತಿ ಹೆಸರು ಏನ್ರಿ?
ನಮ್ಮ ಸಿದ್ಧನ್ ಕೇಳಕತ್ತಿರ್ತ ಯಾರೀ ಸಾಹೇಬ್ರು ಇವ್ರಿಗೆ ಗೊತ್ತಿಲ್ಲ. ಗುರುದೇವಿಯವರು ಅಲ್ಲ, 40 ವೀರೇಶ್ವರ ಶರಣರು ಗುರುದೇವಿ ತಾಯಿ ಅಂತವಳು, ಅವ್ರ ಮಗಳು ರುದ್ರಮ್ಮ ತಾಯಿ ಹೇಳ್ಕೊಂತ ಹೊಂಡ್ರಿ 30 ದಿವಸ ಅಲ್ಲ ಬರೇ 3 ಮಂದಿ ಬಂದು ಹೇಳಿದ್ರು. ಅದ್ಭುತ ಅದ್ಭುತ, ವಂಡರ್ಫುಲ್ ಆಯ್ತು, ಬಹಳ ಅದ್ಭುತ. ಇನ್ನ ಕಲ್ಕತ್ತಾದಲ್ಲಿ ಬದುಕಿ ಹೋಗಿರ್ತಕ್ಕಂಥ ರಾಮಕೃಷ್ಣ ಪರಮಹಂಸರನ್ನು ನೋಡ್ತೀವಿ. ಅವ್ರ ಹೆಂಡತಿ ಹೆಸರು ಶಾರದಾ ಮಾತೆ. ಶಾರದಾ ಮಾತೆ ಒಬ್ಬೊಬ್ಬರ ಬಗ್ಗೆ ಹೇಳ್ಕೊಂತ ಹೊಂಟ್ರ ಒಂದೊಂದು ತಿಂಗಳ ಸಾಲಾಗಿಲ್ಲ. ಯಾರು ಗೃಹಸ್ಥರು ಯಾರು ಪ್ರಪಂಚಿಕರು ಅಂತ ಕೇಳಿದ್ರೆ ಒಂದೇ ಒಂದು ವ್ಯತ್ಯಾಸ. ಈಗೆಲ್ಲ ಲಿಸ್ಟ್ ಹೇಳಿದ್ನಲ್ಲ, ಇವರೆಲ್ಲ ಹೆಂಗ ಅಂತ ಕೇಳಿದ್ರೆ ತಮಗಾಗಿ ಪ್ರಪಂಚವನ್ನು ಮಾಡಿದವರಲ್ಲ, ತಮಗಾಗಿ ಬದುಕಿದವರಲ್ಲ. ನನ್ನ ಹೆಂಡರು ಸುಖವಾಗಿರ್ಬೇಕು, ನನ್ನ ಮಗ ಚೆನ್ನಾಗಿ ಓದ್ಬೇಕು, ನನ್ನ ಮಗ ಡಾಕ್ಟರ್ ಆಗ್ಬೇಕು, ನಾನ್ ಚಲೋ ಇರ್ಬೇಕು, ನನ್ನ ಕುಟುಂಬ ಚಲೋ ಇರ್ಬೇಕು. ಇದು ಅಂದ್ರ ಅವ್ರು ಯಾರು ಅಂತ ಕೇಳಿದ್ರೆ ಪ್ರಪಂಚಿಕರು. ಪ್ರಪಂಚ ಅಲ್ಲೇ ಸುತ್ತಮ ಗೂಟ ಕಟ್ಟಿದ ಎತ್ತಿದ್ದಂಗೆ. ಇನ್ನು ಗೃಹಸ್ಥರಂದ್ರೆ ಇವರೆಲ್ಲ ಲಿಸ್ಟ್ ಹೇಳಿದ್ಮೇಲೆ ಇವರು ತಮ್ಮ ಸಲುವಾಗಿ ಬದುಕಿಲ್ಲ. ಇವ್ರು ಯಾರು ಶರಣ ಬಸಪ್ಪನವ್ರು ತಮ್ಮ ಸಲುವಾಗಿ ಬದುಕ್ಯಾರ? ಇಲ್ಲ. ತಮಗಾಗಿ ಮಾಡ್ಕೊಂಡ್ರು? ಇಲ್ಲ. ಇನ್ನು ಐದಕ್ಕೆ ಮಾರಯ್ಯನವ್ರು ರಾಜ್ಯ ಬಿಟ್ಟು ಬಂದ್ರು, ಎಲ್ಲ ಬಿಟ್ಟು ಬರ್ತಾರೆ. ತಮ್ಮ ಸಲುವಾಗಿದ್ರೆ ಕಲ್ಯಾಣದಲ್ಲಿ ಮೋಳಿಗೆ ಮಹಾದೇವಿ ಮಹಾದೇವ ಇರ್ಲಿಲ್ಲ. ನೋಡಿ, ಶರಣ ಬಸವೇಶ್ವರ ಆಯ್ತು, 40 ವೀರೇಶ್ವರ ಶರಣರು ಬದುಕಿದ್ರು. 40 ಬಿಟ್ಟು ಹೋಗ್ಬಿಡ್ತಾರೆ, ತಮ್ಮ ಸಲುವಾಗಿ ಬದುಕಿಲ್ಲ. ಇನ್ನು ರಾಮಕೃಷ್ಣ ಪರಮಹಂಸ, ರಾಮಕೃಷ್ಣ ಪರಮಹಂಸ ಎಷ್ಟು ದೊಡ್ಡವರು. ಅವ್ರ ಹೆಂಡತಿ ಶಾರದೆ. ಏನು ಬದುಕು, ಬಹಳ ಅದ್ಭುತವಾದಂತ ಬದುಕು. ಇವರೆಲ್ಲ ತಮ್ಮ ಸಲುವಾಗಿ ಬದುಕಲಿಲ್ಲ. ಇವ್ರು ಯಾರ ಸಲುವಾಗಿ ಬದುಕಿದ್ರು ಅಂತ ಕೇಳಿದ್ರೆ ಸಮಾಜಕ್ಕಾಗಿ ಬದುಕಿದ್ರು, ದೇವರಿಗಾಗಿ ಬದುಕಿದ್ರು, ಪರಮಾತ್ಮನಿಗಾಗಿ ಬದುಕಿದ್ರು. ಅದಕ್ಕೆ ದೇವರಿಗಾಗಿ, ಜನರಿಗಾಗಿ, ನಾಡಿಗಾಗಿ, ಸಮಾಜಕ್ಕಾಗಿ ಬದುಕಿದವರನ್ನ ಏನಂತ ಹೇಳಿ ಕರೀತಾರೆ ಅಂತ ಕೇಳಿದ್ರೆ ನೆನ್ಪಿಟ್ಕೋರಿ, ಗೃಹಸ್ಥರು ಅಂತ ಹೇಳಿ ಕರೀತಾರೆ. ತನ್ನ ಹೆಂಡತಿ, ತನ್ನ ಮಕ್ಕಳು, ತನ್ನ ಸುಖ, ತನ್ನ ಹೊಲ, ತನ್ನ ತೋಟ ಏನಂತಾರೆ ಅವ್ರಿಗೆ ಏನಂತ ಕರೀತಾರ? ಪ್ರಪಂಚಿಕರು. ಅವ ಮಾಡುದಿಲ್ಲ ಯಾರಿಗೆ? ಈ ಜಗತ್ನಾಗ ಯಾರು ಜಾಸ್ತಿ ಇದಾರ್ರಿ? ಸ್ವಲ್ಪ ಹೇಳ್ರಿ, ಜೋರಾಗಿ ಮಾತಾಡ್ರಿ. ಯಾರದಾರೆ? ಅವರೇ ಜಾಸ್ತಿ ಅದಾರ ನೋಡಿ, ಅವರೇ ಜಾಸ್ತಿ ಅದಾರ. ಎಲ್ಲೋ ಒಂದಿಷ್ಟು ಮಂದಿ ಸ್ವಲ್ಪ ಮಂದಿ ಇರ್ತಾರೆ, ಅವ್ರು ಸಮಾಜದ ದುಡ್ಡು ಇರ್ತಾರ, ಅದಕ್ಕ ಅವ್ರ ಪುರಾಣ ಆಗಿರ್ತಾವ, ಅದಕ್ಕ ಅವ್ರ ಚರಿತ್ರೆ ಆಗಿರ್ತಾವು. ಲೋಕದಂತೆ ಬಾರರು, ಲೋಕದಂತೆ ಹೋಗರು, ಲೋಕದಂತೆ ಇರರು ನೋಡಯ್ಯ, ಪುಣ್ಯದಂತೆ ಬಪ್ಪರು, ಜ್ಞಾನದಂತೆ ಇಬ್ಬರು, ಮುಕ್ತಿಯಂತೆ ಹೋಗುವರು ನೋಡಯ್ಯ. ಉರ್ಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ, ನಿಮ್ಮ ಶರಣರು ಅನ್ನುವಂತ ಮಾತನ್ನ ಬಹಳ ಸುಂದರವಾಗಿ ಹೇಳ್ಕೊಂಡು ಬರ್ತಾ ಇದ್ದಾರೆ, ಸುಂದರವಾಗಿ ಹೇಳ್ಕೊಂಡು ಬರ್ತಾರೆ. ಹಂಗ ಶರಣರು ತಮಗಾಗಿ ಬದುಕಾಕ್ ಬಂದಿರ್ಲಿಲ್ಲ. ಅಲ್ಲೇ ಗೃಹಸ್ಥರು, ಪ್ರಪಂಚಿಕರಲ್ಲ. ಮನೆಗೆ ಎರಡಿದ್ರು. ದೊಡ್ಡಪ್ಪ ಯಾರು? ಪ್ರಪಂಚಿಕನಾಗಿದ್ದ. ಶರಣ ಬಸಪ್ಪನವ್ರು ಏನಾಗಿದ್ರು? ಗೃಹಸ್ಥರಾಗಿದ್ರು. ಬರ್ತಾ ಇದ್ರು ಗೃಹಸ್ಥರು ಪ್ರಪಂಚಿಕರು ಅಂದ್ರೆ. ದೊಡ್ಡಪ್ಪ ಪ್ರಪಂಚಿಕನಾಗಿ ಪ್ರಾಪಂಚಿಕ ವಾಸನೆ ನೋಡ್ರಿ. ಪ್ರಾಪಂಚಿಕರಿಗೆ ಏನಿರ್ತದ? ವಾಸನ ಇರ್ತದ. ಎಲ್ಲಿ ಹೋದ್ರು ಅಲ್ಲಿಗೆ ಬರ್ತದ. ಎಲ್ಲಿ ಹೋದ್ರು ಮನಸ್ಸು ಎಲ್ಲಿ ಬರ್ತದ? ಅಲ್ಲಿಗೆ ಬಂದ್ಬಿಡ್ತದೆ. ಆದ್ರೆ ಗೃಹಸ್ಥರ ಮನಸ್ಸು ಹಂಗಿರಂಗಿಲ್ಲ. ಆ ಪ್ರಾಪಂಚಿಕ ವಾಸನೆ ಇದ್ರೆ ಮೋಳಿಗೆ ಮಾರಯ್ಯ ಜಮ್ಮು ಕಾಶ್ಮೀರ ರಾಜ್ಯವನ್ನು ಬಿಟ್ಟು ಬರ್ತಿದ್ದಿಲ್ಲ. ಬಸವಣ್ಣ ಕಲ್ಯಾಣದ ಪ್ರಧಾನ ಮಂತ್ರಿಯಾಗಿ ಬಿಟ್ಟು ಬರ್ತಿದ್ದಿಲ್ಲ. ಯಾಕೆ? ಅದರ ವಾಸನೆ ಇರಲಿಲ್ಲ. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾನೆ. ದೊಡ್ಡಪ್ಪ ಪಾಲನ್ ಕೇಳಿದ. ಶರಣ ಬಸಪ್ಪ ಅಂತಾರೆ, ನೋಡಪ್ಪ ದೊಡ್ಡಪ್ಪ, ನೀ ಯಾವ್ದನ್ನು ಬಿಡ್ತೀಯಲ್ಲ, ನಿನಗ ಶಿವ ಏನು ಮತಿಯನ್ನು ಕೊಡ್ತಾನಲ್ಲ, ಏನು ಬುದ್ಧಿಯನ್ನು ಕೊಡ್ತಾನಲ್ಲ, ಅದನ್ನ ನನಗಾಗಿ ಬಿಡಂಗಿದ್ರೆ ಬಿಟ್ಟು ಬಿಡು. ಅದು ಅಷ್ಟ ನಂದು. ಉಳಿದಿದ್ದೆಲ್ಲ ಯಾರ್ದು? ಹಿಂದೂ. ಜಗಳಾಡಕ್ ಹೋಗಿಲ್ಲ.
ನನಗೆ ಆ ಹೊಲ ಬೇಕು, ಆ ಮನಿ ಬೇಕು, ಇದು ಬೇಕು, ಅದು ಬೇಕು, ಬ್ಯಾಂಕ್ ನಲ್ಲಿ ರೊಕ್ಕ ಬೇಕು, ಬಂಗಾರ ಬೇಕು ಅಂತ ಹೇಳಿ ಶರಣಬಸಪ್ಪನವರು ಯಾವುದೂ ತಂಟೆ ತಕರಾರನ್ನ ಮಾಡದೆ ಏನ್ ಮಾಡಿದ್ರು ಅಂತ ಕೇಳಿದ್ರೆ, ನೀ ಬಿಟ್ಟಿದ್ದ ನನಗೆ ಪಾಲ್ ಅಂದ್ಬಿಟ್ಲೆ ಅದೇನಂತಾರೆ, ಕಳ್ಳೆತ್ತಿ ಕೊಳ್ಳದಿಂದ ಪಾಡಲು ಕಾಯ್ತಾ ಇದ್ರು ಇಬ್ರು. ಯಾವ್ಯಾವ್ದು ಮನ್ಯಾಗ ಚಲೋ ಇತ್ತಲ್ಲ ಆ ಚಲೋದ್ ಎಲ್ಲಾ ತಗೊಂಡ್ರಂತ ನೋಡ್ರಿ. ಚಲೋ ಮನಿ ತಗೊಂಡ್ರು, ಚಲೋ ಹೊಲ ತಗೊಂಡ್ರು, ಚಲೋ ಎತ್ತುಗಳನ್ನ ತಗೊಂಡ್ರು, ಬಂಡಿ ತಗೊಂಡ್ರು, ಎಲ್ಲಾ ತಗೊಂಡ್ರು. ಚಲೋ ಚಲೋದೇನಿರ್ತದಲ್ಲ ಎಲ್ಲಾ ತಗೊಂಡು ಇದು ನನಗೆ ಇದು ನನಗೆ ಇದು ನನಗಂತ ಹೇಳಿ ಎಲ್ಲಾ ತಗೊಂಡು ಮುರುಕ ಹರಕ ಬಿದ್ದು ಮನೆ, ಮುದುಕಾದ ಎತ್ತ, ಮುದುಕಾದ ಹಿಂಡ್ಲಾರ್ದ ಆಕಳಗಳು, ಬಡ್ಡಿ ಆಕಳಗಳು ಇರ್ತಾವಲ್ಲ, ಇಂಥವೆಲ್ಲ ಬ್ಯಾಡಾಗಿದ್ದು ಇರ್ತಾವಲ್ಲ. ಇನ್ನೇನ್ ಸ್ವಲ್ಪ ಹಿಂಡಿ ಇನ್ನು ಸಾಯುವಂತವು ಇದ್ವಲ್ಲ ಮನೆಯೊಳಗೆ ಕೆಲವೊಂದು ಇರ್ತಾವ. ಎಲ್ಲಾದ್ರಾಗ ಚಲೋ ಯಾವ ಎಲ್ಲೆಲ್ಲಿ ಇರ್ತಾವು, ಕೆಟ್ಟದ್ದು ಇರ್ತಾವು. ಕೆಟ್ಟದ್ದನ್ನ ಶರಣಬಸಪ್ಪನವ್ರಿಗೆ ಬಿಟ್ರು. ಕೆಟ್ಟದ್ದನ್ನ ಅಟ್ಟಿ ತೋರಿಸ್ಬೇಕಂತ ಅದು ಜಾಣತನ. ಕೆಟ್ಟಿರ್ಬೇಕದ ವ್ಯವಸ್ಥೆ, ಅದನ್ನ ಸೀದಾ ಮಾಡಿ ತೋರಿಸ್ಬೇಕು. ಜಾಣನ ಲಕ್ಷಣ ಯಾವ್ದು ಅಂತ ಕೇಳಿದ್ರೆ ಕೆಟ್ಟಿದ್ದನ್ನ ಸಿದ್ಧ ಮಾಡಿ ತೋರಿಸ್ಬೇಕು. ಒಳ್ಳೆದನ್ನ ಸಿದ್ಧ ಮಾಡುದು ಏನ್ ದೊಡ್ಡ ಆಗತ್ತಲ್ಲ, ಎಲ್ಲಾರು ಮಾಡ್ತಾರೆ. ಹಾಸಿಟ್ಟಿದ್ರ ಮೇಲೆ ಆರಾಮ್ ಮಲ್ಕೋಬಹುದು. ಹಾಸ್ಕೊಂಡ್ ಮಕ್ಕಳದೈತಲ್ಲ ಜೀವನಕ್ಕೆ, ಅದು ಬಹಳ ದೊಡ್ಡದು, ಅದು ಬಹಳ ದೊಡ್ಡದು. ಅಲ್ಲೊಂದು ಏನೋ ಸಂದೇಶ ಇರ್ತದೆ, ಅಲ್ಲೊಂದು ಏನೋ ಮೆಸೇಜ್ ಇರ್ತದೆ, ಅಲ್ಲೊಂದು ಏನೋ ಕಾಂಟ್ರಿಬ್ಯೂಷನ್ ಟು ಹ್ಯೂಮನ್ ಬೀಯಿಂಗ್ ಆರ್ ಸೊಸೈಟಿ. ಸಮಾಜಕ್ಕೆ ಒಂದು ಏನೋ ಕೊಡುಗೆ ಇರ್ತದೆ ಆ ಮನುಷ್ಯನಿಂದ. ಅದು ಕೆಟ್ಟದ್ದು ಅನ್ಲಿಲ್ಲ, ಇದು ಕರಿಕ್ ಬಿದ್ದು ಹೊಲ ಅನ್ಲಿಲ್ಲ, ಇದು ಬಡ್ಡಿ ಆಕಳ ಅನ್ಲಿಲ್ಲ, ಇದು ವಯಸ್ಸಾದ ಎತ್ತು ಅನ್ಲಿಲ್ಲ. ಇದು ನನಗಿರ್ಲಿ, ಐ ಬಿಟ್ಟಿ ಅಲ್ಪ, ನಿಂದು ತಗೊಂಡು ನೀನ್ ಬೇರೆ ಅಪ್ಪ ಅಂತ ಹೇಳಿ ಶರಣಬಸಪ್ಪನವ್ರು ಅಂದ್ರು. ಅಷ್ಟೊತ್ತಿಗೆ ಮಾದಮ್ಮನವ್ರು ಬಂದ್ರು. ಮಾದಮ್ಮ ಕೇಳ್ರಿ, ನೀವು ಬೇರೆ ಆಗ್ತಿರ್ತೀರಿ, ನಿಮಗೂ ಗೊತ್ತಿರ್ಲಿ ಅನ್ನತ್ತೀನಿ ಹೇಳಾಕತ್ತೀನಿ. ಮಾದಮ್ಮನ ಕೊಳ್ಳಾಗ 18 ತೊಲಿದ ಏನ್ರಿ, 18 ತೊಲಿದ ಏನಿತ್ತಂತ್ರಿ? ಎಲ್ಲ ಏನೇನು ಹಾಕಿರ್ತಿಲ್ಲ, ನನ್ನ ಹೆಸರು ಗೊತ್ತಿಲ್ಲ, ಹೆಸರು ನೆನಪಿಲ್ಲ. ಏನೇನು ಹಾಕಿರ್ತಿರೋ ಸರ, ಗುಂಡಿನ ಸರ ಅಂತ, ಪದದ ಸರ ಅಂತ, ತಾಳಿ ಸರ ಅಂತ, ಏನೇನು ನಿಮ್ಮ ಹೆಣ್ಮಕ್ಳು ಏನೇನು ಮಾಡಿಸ್ಕೊಂಡಿರ್ತಾರೋ ಎಲ್ಲ ಎಷ್ಟು ತೊಲಿದಿತ್ತು? 18 ತೊಲಿದಿತ್ತಂತ. ಉಷ್ಟು ತಗಲಂತ ಕೊಳ್ಳಂದ್ ತೆಗೆದು ಗಂಡಗಳಿಂದಂತ ಸಡ್ರಗಳಿಂದ ಇವನ್ ತಗೋರಿ, ಇವನು ಅವ್ರಿಗೆ ಕೊಟ್ಟು ಬಿಡ್ರಿ ಅಂತ ಜಗಳ ಬರ್ತದನ್ರಿ. ಇವನು ಕೊಳ್ಳಂದ್ ತಗೊಳ್ರಿ, ಮತ್ ನೀವು ಕೊಟ್ಟಿಗೆ ಇಟ್ಟಿರ್ತೀರಿ, ಮತ್ ನಾಳೆ ಕೊಡಂಗಿಲ್ಲ. ವಾ, ಅದಕ್ಕೆ ಜಗಳ. ಕೋರ್ಟ್ ಕಚೇರಿ ಎಲ್ಲ ಇದ್ದೇ ಇರ್ತಾವ್ರಿ ಕೊಡ್ಲಾರ್ದವ್ರಿಗೆ, ಹೌದಲ್ಲ? ಸುಮ್ಮನೆ ಸರಳಾಗಿ ಕೊಟ್ಬಿಟ್ರೆ ನೋಡ್ರಿ, ಕೊಟ್ಲಂತ ತಗೊಂಡು ಬಂದು ತಗೊಳ್ಪ ತಮ್ಮ ಅಂತ ಹೇಳಿ ಅದನ್ನು ಹಾಕಿದ್ರಂತ. ಅಕ್ಕಿ ತಗೊಂಡ್ಬಂದಿ ತಂದಿದ್ದು 18 ತೊಲಿ. ಅಷ್ಟಲ್ಲ ಈಗಲ್ಲ ಇಷ್ಟಲ್ಲ, ಇವತ್ತಾಗಿದ್ರು 18 ಲಕ್ಷ. ಎಷ್ಟ್ರಿ? 18 ಲಕ್ಷದ ಬಂಗಾರ ಆಗಿನ ಕಾಲದಾಗ ಎಂತ ದೊಡ್ಡ ಹಾಕಿದಪ್ಪ ಮಾದೇವಿ. ನೀವು ಕಟ್ಟಿದ ಕರಿಗುಂಡ ಅದಾವಲ್ಲ, ಈ ಕರಿಗುಂಡು 2 ಎಲೆ ಅದಾವಲ್ಲ, ಇವನ್ ನೋಡಿ ನಾನು ಬರ್ಬೇಕಾದ್ರೆ ಕಲ್ಕೇರಿ ಮರಳ ಸಿದ್ಧ ಶಿವಾಚಾರ್ಯರ ಶಿಷ್ಯನಾಗಿರ್ತಕ್ಕಂಥ ನನ್ನ ಗಂಡ, ನನ್ನ ಹೃದಯದ ರತ್ನ, ನನ್ನ ಬದುಕಿನ ಬೆಳಕು, ನಿಮ್ಮನ್ನು ನೋಡಿ ನಾ ಬಂದಿನಿ, ಬಂಗಾರ ನೋಡಿ ಬಂದಿಲ್ಲ, ಇದನ್ನ ಅವ್ರು ಕೊಟ್ಬಿಡ್ರಿ, ಅವರು ಸುಖವಾಗಿರ್ಲಿ ಅಂತಂದ್ರೆ ಇಬ್ರು ಗಂಡ. ಚರಿತ್ರೆ, ಹಿಸ್ಟ್ರಿ ಅಂಡ್ ಹಿಸ್ಟ್ರಿ ಎರಡೂ ನಿರ್ಮಾಣ ಆಗ್ಬೇಕಾದ್ರೆ ಹಿಂಗಿದ್ದಾಗ ನಿರ್ಮಾಣ ಆಗ್ತಾವು. ಕೊಟ್ಲಂತ ನಾಚಿಕೆಡ್ಡೆ ಅದನ್ನು ತಗೊಂಡಂತ ಹೆಂಗಿರ್ಬೇಕ್ರಿ? ನಿಮ್ದ್ರಿ ಅಲ್ಲಿಲ್ಲ, ನೀನು ಇರ್ಲಿ, ನಿಮ್ಮಮ್ಮನ ಇರ್ಲಿ, ಎಲ್ಲ ಲೆಕ್ಕದಾಗ ಎಲ್ಲ ತಗೊಂಡು ಬ್ಯಾರೆ ಆದ್ರಂತೆ. ಆ ತಾಯಿ ಕೊಳ್ಳಾಗ ಏನಿದ್ದು ಅಂತ ಕೇಳಿದ್ರೆ ಗಂಡ ಕಟ್ಟಿದ ಕರಿಮಣಿ ಸರ ಏನಿತ್ತಲ್ಲ, ಆ ಕರಿಮಣಿ ಸರ ಬಂದು ಕೊಳ್ಳಾಗ ಒಂದು ರುದ್ರಾಕ್ಷಿ ಸರ ಹಾಕೊಂಡಿಲ್ಲಂತೆ. ಜಪಮಾಲೆಯನ್ನ, ಆ ಜಪಮಾಲೆಯೊಂದು ಬಂಗಾರ ಅಂದ್ರೆ ಎಷ್ಟಿತ್ತು ಅಂತ ಕೇಳಿದ್ರೆ 2 ಎಲಿ ಇರ್ತಾವಲ್ಲ ಕೊಳ್ಳಾಗ ಹಾಕೊಂಡಿದ್ದು ಇಟೀಟ್. ಆ 2 ಎಲಿ ಬಿಟ್ರೆ ಆಕಿಗೆ ಬಂಗಾರ ಇರ್ಲಿಲ್ಲ. ಆಕಿ ಯಾರು ಸಂಘ ಮಾಡಿದ್ಲ? ಅವು ಜನಪದ ಕರ್ತಿ ಹೇಳ್ತಾಳೆ ಬಹಳ ಸುಂದರವಾಗಿ. ಸಂಘ ಮಾಡೇನೋ ಲಿಂಗವಂತರ ಕೂಡ. ಯಾರು ಸಂಘ ಮಾಡ್ತೈತಿ? ಸಂಘ ಮಾಡೇನವ್ವ
ಲಿಂಗವಂತರ ಕೂಡ ಬಂಗಾರಕ್ಕಿಂತ ಬಲು ಹೆಚ್ಚು ಇದ್ದವರ. ಯಾರು ಬಂಗಾರಕ್ಕಿಂತ ಹೆಚ್ಚಾರದರ? ಬಂಗಾರಕ್ಕಿಂತ ಬಲು ಹೆಚ್ಚು ಇದ್ದವರ ಸಂಗ ಮಾಡೇನ ಅನುಗಾಲ ಕೋಲ. ಯಾರ ಸಂಗ ಮಾಡಿದ್ರು? ಬಂಗಾರಕ್ಕಿಂತ ಹೆಚ್ಚು. ಅವ ಇದ್ರ ಗಂಡ ಇದ್ರ ಇನ್ನು ಇಂತ ಒಂದು 18 ತೊಲಿ ತಂದ್ಕೊಳ್ಬಹುದು. ಅವನ ಇಲ್ಲ ಅಂದ್ರೆ ಯಾವ ತೊಲಿನೂ ಇಲ್ಲ, ಕಂಬನೂ ಇಲ್ಲ, ಕುಂಕುಮನೂ ಇಲ್ಲ, ಮುಗ್ನಂದು ಇಲ್ಲ, ಕಾಲಂದು ಇಲ್ಲ, ಎಲ್ಲ ಕಸ್ಕೊಂಡ್ರೆ ಮುಕ್ಕು ಮಾಡಿ ಬಿಡ್ತಾರ ಹೆಣ್ಣು ಮಗಳು. ಅದಕ್ಕ ಅಪ್ಪ ನನಗೆ ನೀವು ಬೇಕು ಹೊರತಿ ಆಸ್ತಿ ಬೇಡ, ನೀವೊಂದು ಕೊಟ್ಟು ಬಿಡ್ರಿ ಎಂತ ತ್ಯಾಗಮೂರ್ತಿ ಇರಬೇಕು. ಕ್ಷಮಯಾ ಧರಿತ್ರಿ ಅಂತ ಹೇಳಿ ಅದಕ್ಕ ಆ ಹೆಣ್ಮಕ್ಳಿಗೆ ಹೇಳ್ತಾರೆ. ಹಾಗೆಲ್ಲಾ ಕೊಟ್ಟು ಬೇರೆ ಆದ್ರು ಮುರುಕ್ ಮನಿ ಬಂದಿತ್ತು. ಆ ಮುರುಕ್ ಮನಿಯೊಳಗ ಏನ್ ಮಾಡಿದ್ರು ಅಂತ ಕೇಳಿದ್ರೆ, ಈಗ ಹಚ್ಬೇಡ ಬಿಡ್ರಿ, ಗಾಳಿ ಜಾರ್ತಾವ, ಹಿಂದೆಗಡೆ ಹಚ್ಚಕ ಬಿಟ್ಟು ಬಿಡಲ್ರಿ, ಪ್ಲಾಸ್ಟಿಕ್ ಹಚ್ಚಕ ಗಾಳಿ ಎಲ್ಲಾ ಬಿದ್ದಿದ್ದು ಅವ್ರ ಕಣ್ಣೊಳಗ್ ಬಿದ್ದಿತ್ತು. ಆದ್ರ ಮನಸ್ನಾಗ ಎದ್ದಿತ್ತು, ಕಟ್ಟಿದ್ದಿತ್ತು. ಶರಣ ಬಸಪ್ಪನವ್ರು ಕಟ್ಟಿದ್ದು ಕಾಣಕತ್ತಿತ್ತು, ಲೋಕಕ್ಕೆ ಬಿದ್ದಂಗ ಕಾಣಕತ್ತಿತ್ತು. ಅದು ಬಹಳ ದೊಡ್ಡದು. ಅಂತದನ್ನ ತಗೊಂಡು ಸಂಸಾರದ ಒಲೆಯನ್ನ ಹೂಡ್ತಾರೆ. ಒಲೆಯನ್ನು ಹೂಡಿ ದಿನಾನು ಏನು ಗುರುಲಿಂಗ ಜಂಗಮರು ಬರ್ತಿದ್ರಲ್ಲ, ಮನೆಗೆ ಗುರುಲಿಂಗ ಜಂಗಮರು ಬರಾಕತ್ತಿದ್ರು. ಯಥಾ ರೀತಿ ಬ್ಯಾರೆ ಆಗಿವೇ ಏನು ಇಲ್ಲ. ನಾವೇನಾರ ಬ್ಯಾರೆ ಅದು ಮಂದಿಗೆ ಹೇಳಿಲ್ಲ ಅಂತವ್ರು, ಮಂದಿ ಕರೆಸಿ ನಾವ್ ಬ್ಯಾರೆ ಹಾಕತ್ತೀವಿ, ನಮ್ಗೆಲ್ಲ ಬ್ಯಾರೆಗೂ ಮಂದಿ ಬಂದು ಗುಟ್ಗೆಲ್ಲ ಹಾಕಿ ಕೊಡ್ತಾರೆ. ಹೌದಲ್ಲ? ಅವ್ರ ಮನೆಗ್ ಬರಲಿಲ್ಲ, ಯಾರು ಹೇಳಿಲ್ಲ ಕೇಳಿಲ್ಲ. ಅಣ್ಣ ತಮ್ಮ ಇಬ್ರು ಕೂಡಿ ಹಂಚ್ಕೊಂಡು ಬಿಟ್ರಂತ. ಎಲ್ಲಿ ನಂದು ಆ ಕಡೆ ಈ ಕಡೆ ಇದ್ರ ಅನ್ಬೇಕಲ್ಲ, ಆ ಕಡೆ ಈ ಕಡೆ ಏನಿಲ್ಲ. ಯಾವ ಕಡೆ ಅವ್ರದ್ದು? ಬ್ಯಾರ್ಯಾದೆ ನವ್ವ ತಂಗಿ, ಬ್ಯಾರ್ಯಾದೆ ನವ್ವ, ಈ ಮದುವೆಗಿನ ಗದ್ದಲ ನೀಗಿ ಕಡಿಗಾದ ನವ್ವ. ಬ್ಯಾರ್ಯಾದೆ ನವ್ವ ತಂಗಿ, ಬ್ಯಾರ್ಯಾದೆ ನವ್ವ ತಂಗಿ, ಬ್ಯಾರ್ಯಾದೆ ಈ ಮದುವೆಗಿನ ಗದ್ದಲ ನೀಗಿ ಕಡಿಗಾದ ನವ್ವ. ಈ ಮದುವೆಗಿನ ಗದ್ದಲ ನೀಗಿ ಕಡಿಗಾದ ನವ್ವ. ಬ್ಯಾರ್ಯಾದೆ ನವ್ವ ತಂಗಿ, ಬ್ಯಾರ್ಯಾದೆ ನ್ಯಾಯ ಹೇಳುವ ಭಾವ ಮೈದುನ ಮಾತು ಮೀರಿದೆನಾ, ಈ ನ್ಯಾಯ ಹೇಳುವ ಭಾವ ಮೈದು ಮಾತು ಮೀರಿದೆನಾ, ಈ ನ್ಯಾಯ ಹೇಳುವ ಭಾವ ಮೈದುನ ಮಾತು ಮೀರಿದೆನಾ. ಯಾರದೆ ನವ್ವ ತಂಗಿ, ಯಾರದೇನಾ ಈ ಮನೆ ಒಳಗಿನ ಗದ್ದಲ ನೀತಿ ಕಡಿಗಾದ ನವ್ವ. ಈ ಮನೆ ಒಳಗಿನ ಗದ್ದಲ ನೀತಿ
ಮೂರು ಮಕ್ಕಳು ಬಾಕಿ ಮಾಡಿದರ ಮಾಡಿದ ದೀಪದಿಂದ ದೀಪ ಹಚ್ಚಿದೇನ ಮಾಡಿದ ದೀಪದಿಂದ ದೀಪ ಹಚ್ಚಿದೇನ ಗುರು ಮಾತ್ರ ಹಚ್ಚಿದಿ ಮುಕ್ತನಾದೇನ ಗುರು ಮಾತ್ರ ಹಚ್ಚಿದಿ ಮುಕ್ತನಾದೇನ ಈ ಮನಿ ಒಳಗಿನ ಭಕ್ತರನಿ ಮನಿ ಒಳಗಿನ ಭಕ್ತರನಿ ಮನಿ ಒಳಗಿನ ಭಕ್ತರನಿ ಶಿವಸಾಮದೈನ ಪಾರ್ವತೇಶ್ವರ ಹರ ಮಹಾದೇವ ಪುಸ್ತಕ ಕೊಡಿ ಅದು ಕೊಟ್ಟು ಹೋಗ. ಮಡಿವಾಳಪ್ಪನವರು ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ಆ ಒಂದು ನುಡಿ ಬೇಕಾಗಿತ್ತು ನನಗೆ ಕನ್ಫ್ಯೂಸ್ ಆಗಬೇಕಂತ ಹೇಳಕ್ಕ ಅದನ್ನ ಪುಸ್ತಕ ಇಸ್ಕೊಂಡೆ. ಇಲ್ಲಿ ಹೇಳ್ತಾರೆ, ಮುತ್ತಿನ ದಿನಗಳಿ ಹಿತ್ತಲ ಮನೆ ಅತ್ತಿಗಂದೇನ. ನನಗೆ ಯಾವ್ದು ಇಟ್ಕೊಂಡೆ? ಮ್ಯಾಲಿರುವ ದೇವರ ಕೋಣಿ ನನಗಂದೇನ. ಬ್ಯಾರದೆ ನವ್ವ ತಂಗಿ ಬ್ಯಾರದೆ ನವ್ವ, ಈ ಮನೆಯೊಳಗಿನ ಗದ್ದಲ ನೀಗಿ ಕಡಿಗಾದೆ ನವ್ವ ಅವ್ವ ಕಡಿಗಾದೆ ನವ್ವ. ಎದರಿಂದ ಕಡಿಗಾದ್ರು? ಎತ್ತಲು ಮನೆ ಹತ್ತಿ ಕೊಟ್ರಂತೆ, ಮ್ಯಾಲಿಂದ ಮಾತ್ರ ತಾವಿಟ್ಕೊಂಡ್ರಂತ. ಮ್ಯಾಲಿನ ಮನೆ ಯಾವುದು ಯಾವುದು? ಇಲ್ಲಿರುವುದು ಸುಮ್ಮನೆ, ಅಲ್ಲಿರೋದು ನಾವೆಲ್ಲರ ಮನೆ. ಎಲ್ಲೇ ಎಲ್ರಿ? ಇಲ್ಲಿರುವುದು ಸುಮ್ಮನೆ, ಅಲ್ಲಿರುವುದು ನಮ್ಮನೆ. ಈ ಬಸ್ನಾಗ ಹತ್ತೀವಿ ನಾವು. ಅದಕ್ಕೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಬಹಳ ಸುಂದರವಾಗಿ ಒಂದ್ ಕಡೆ ಹೇಳ್ತಾರೆ, ಐ ಹ್ಯಾವ್ ಹ್ಯಾಡ್ ಆನ್ ಇನ್ವಿಟೇಷನ್ ದ ವರ್ಲ್ಡ್ ಫೆಸ್ಟಿವಲ್ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ನಾನೊಂದು ದೇವರಿಂದ ಒಂದು ಇನ್ವಿಟೇಷನ್ ಅನ್ನು ಹೊಂದಿದ್ದೇನೆ. ನಿಮ್ ಮನೆಗೆ ಹಂಗ ಲಗ್ನ ಕಾರ್ಡ್ ಕೊಡಕ್ ಬರ್ತಾರಲ್ಲ ನೀವು ಬಂದ್ ಲಗ್ನಕ್ಕೆ ಅಂತೇಳಿ, ಹಂಗ ನಾನೊಂದು ಇನ್ವಿಟೇಷನ್ ಅನ್ನ ಪಡೆದಿದ್ದೇನೆ. ಯಾವ ಇನ್ವಿಟೇಷನ್ ಅಂತ ಕೇಳಿದ್ರೆ ದ ವರ್ಲ್ಡ್ ಫೆಸ್ಟಿವಲ್, ಈ ಜಗತ್ತಿನ ಉತ್ಸವ ಅನ್ನುವಂತ ಈ ಉತ್ಸವಕ್ಕೆ ನೀನು ಬಾರ್ಪ ಅನ್ನುವಂತ ಒಂದು ಉತ್ಸವದ ಆಮಂತ್ರಣವನ್ನ ಪತ್ರಿಕೆಯನ್ನು ಭಗವಂತ ಕೊಟ್ಟಾನ. ನಾನು ಅದಕ್ಕೆ ಬಂದೀನಿ. ನಾ ಬರೋ ಮುಂದೆ ಈ ಜಗತ್ತು ನನಗೇನಂತ ಕರೀತಂತ ಕೇಳಿದ್ರೆ, ಬಿಜಾಪುರಕ್ಕೆ ಹೋಗೋ ಮುಂದೆ ನಿಮ್ಗೊಂದು ಅಲ್ಲೊಂದು ಮಹಲ್ ತಾಂಡ ದಾಟ್ಬಿಟ್ಲೆ ಒಂದು ನೀಲಿ ಬೋರ್ಡ್ ಹಾಕ್ಯಾರ. ಏನ್ ಹಾಕ್ಯಾರ? ನೋಡಿದವ್ರಿಗೆ ಕಂಡಿರ್ತದೆ ಅಷ್ಟೇ. ಏನ್ ಹಾಕ್ಯಾರ? ಗುಮ್ಮಟ ನಗರಿಗೆ, ಗುಮ್ಮಟ ನಗರಿಗೆ ನೋಡೇ ಇಲ್ಲಂದ್ರಿ ನೀವು? ಗುಮ್ಮಟ ನಗರಿಗೆ ಸ್ವಾಗತ. ಅಲ್ಲಿಂದ ಹೋಗೋರಿಗೆ, ನಿರ್ಗಮಿಸುವವರಿಗೆ ವಂದನೆಗಳು. ಹೌದಲ್ಲ? ಹಂಗ ಈ ಜಗತ್ತು ಬರೋರಿಗೆ ಈ ಜಗತ್ತು ಏನ್ ಮಾಡ್ತದಂತೆ? ಸ್ವಾಗತ. ಸ್ವಾಗತ ಮಾಡಿದ ಜಗತ್ತು ಒಂದಿನ ಹೋಗೋದೈತಿ. ಅದೇನು? ನಮಸ್ಕಾರ, ಹೋಗಿ ಬನ್ನಿ, ಪುನಃ ಬನ್ನಿ ಅಂತ ಅಲ್ಲಿ ಬರ್ತಿರ್ತ. ನಮಗ್ ಮತ್ ಪುನಃ ಬರ್ತೀವಿ ಅನ್ನೋದು ಗ್ಯಾರಂಟಿ ಇಲ್ಲ. ಹೌದಲ್ಲ? ಮರ್ತ್ಯ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ. ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲದಯ್ಯ. ಶರಣರು ಇಲ್ಲಿಯೂ ಸಲ್ಲಿ ಅಲ್ಲಿಯೂ ಸಲ್ಲಿದವರು ಶರಣರು. ಅದಕ್ಕಂದ್ರು ನೀ ಕೊಟ್ಟಿದ್ದ ನನಗ್ ಪಾಲ್ ಅಂತಂದ್ರು ಎಲ್ಲಾ ಬಿಟ್ಟು ಕೊಟ್ಟ ಶರಣ ಬಸಪ್ಪನವರು. ಮಾದಮ್ಮನವರು ಅಲ್ಲಿ ಚಲೋ ಮಾಡಿದ್ರಂತ ಸಂಸಾರ. ಯಾವ ಸಂಸಾರ ಅಂತ ಕೇಳಿದ್ರೆ ಆಧ್ಯಾತ್ಮದ ಸಂಸಾರವನ್ನ ಚಲೋ ಮಾಡಿದ್ರು. ಲಿಂಗ ಜಂಗಮ ಸೇವೆಯನ್ನು ಮಾಡಿದ್ರು. ಅದೇ ಟೈಮಕ್ಕೆ ಮುಂದೆ ಮೃಗಶಿರ ಮಳಿ ಬಂತು. ಹಿಂಗ ಟೈಮ್ ಬರ್ತದಿಲ್ಲ, ಹಿಂಗ ಮಳೆ ಬಂತು. ಇವ್ರ ಪಾಲಿಗೆ ಏನು ಬಂದಿತ್ತು ಅಂತ ಕೇಳಿದ್ರೆ ಏನ್ ಬಂದಿತ್ರಿ? ಕರ್ಕಿ ಹೊಲ ಬಂದಿತ್ತು. ಕರ್ಕಿ ಹೊಲ ಬಂದಿತ್ತು.
ಆ ಕರಿಕೆ ಹೊಲ ಶುದ್ಧ ಮಾಡ್ಬೇಕಲ್ಲ, ಹರಿಗಿದ್ರು ಕರಿಕೆ ಸ್ವಚ್ಛ ಮಾಡಿದ್ರು. ಸ್ವಚ್ಛ ಮಾಡಿ ಎಲ್ಲಾ ಹೊಲ ಸ್ವಚ್ಛ ಮಾಡ್ಯಾನ ಶರಣ ಬಸಪ್ಪ. ಹೊರಗಿನ ಹೊಲ ಸ್ವಚ್ಛ ಮಾಡಿಲ್ಲ ಶರಣ ಬಸಪ್ಪ, ಎರಡೂ ಹೊಲ ಸ್ವಚ್ಛ ಮಾಡಿಕೊಂಡಿದ್ದು. ಒಳಗೊಂದು ಹೊಲ ಇತ್ತು ಶರಣ ಬಸಪ್ಪಗೆ, ಹೊರಗೊಂದು ಹೊಲ ಇತ್ತು. ಎಲ್ಲಾರು ಹೊರಗಿನ ಹೊಲ ಸ್ವಚ್ಛ ಮಾಡ್ತೀವಿ, ಒಳಗಿಂದ ಒಂದು ಹೊಲ ಇದೆ. ಯಾವುದು ಅಂತ ಕೇಳಿದ್ರೆ ತನುವ ತಗೊಂಟವ ಮಾಡಿ. ಪ್ರಭು ಹೇಳ್ತಾರೆ, ತನುವ ತಗೊಂಟವ ಮಾಡಿ ಮನವ ಗುದ್ದಲೆಯ ಮಾಡಿ, ಅಗೆದು ಕಳೆದ ನಯ ಭ್ರಾಂತಿಯ ವೀರ, ಒಡೆದು ಸಂಸಾರದ ಹೆಂಟೆಯ ಬಗೆದು ಬಿತ್ತಿದೆ ನಯ ಬ್ರಹ್ಮ ಬೀಜವ. ಅಖಂಡ ಮಂಡಲವೆಂಬ ಭಾವಿ ಪವನವೇ ಅಠಾಳ, ಶಿಶುಮ್ನ ನಾಳದಿಂದ ಉದಕವ ತಿದ್ದಿ ಬಸವಗಳೈವರು ಹಸಗೆಡರಿಹರೆಂದು. ಸಮತೆ ಸೈರಣೆ ಎಂಬ ಬೇರೆಯನಿಕ್ಕಿ ಅವಾಗಲು ಜಾಗರವಿದ್ದು ಸಸಿಹ ಸಲಿದನು ಕಾಣ ಮಹೇಶ್ವರ ಅಂತ ಹೇಳ್ತಾರೆ. ಈ ವಚನ ಬಿಡ್ಸಕ್ ಮತ್ತೆ 2 ದಿನ ಹೋಗುತ್ತೆ. ಅದಕ್ಕೆ ಈ ತನು ಅನ್ನುವಂತ ಹೊಲವನ್ನ ಸ್ವಚ್ಛ ಮಾಡ್ಕೋಬೇಕಂತ ಕೇವಲ ಶರಣ ಬಸಪ್ಪನಿಗೆ ಹೊರಗಿನ ಕರಿಕೆ ಬಹಳ ಸಮಸ್ಯೆ ಆಗಿದ್ದಿಲ್ಲ. ಇಲ್ಲೇನ್ ಈ ಕರಿಕಿತ್ತಲ್ಲ, ಇದಕ್ಕೆ ಚೆನ್ನಾಗಿ ರೌಂಡ್ ಅಪ್ ಹೊಡೆದು ಆ ಹೊಲದಾಗ ಏನೇನ್ ಮಾಡಿದ್ದ ಅಂತ ಕೇಳಿದ್ರೆ ಅಲ್ಲೊಂದು ಬಿತ್ತಿದ್ನಂತ ಶರಣ ಬಸಪ್ಪ. ಏನ್ ಬಿತ್ಕೊಂಡಿದ್ದ? ಇಲ್ಲೊಬ್ರು ಅನುಭವಿಗಳು ಬರೀತಾರ, ಶರಣ ಬಸಪ್ಪ ಏನ್ ಬಿತ್ಕೊಂಡಿದ್ದ ಅಂತ ಕೇಳಿದ್ರೆ ಬರೀತಾರ, ಓಂ ನಮ ಶಿವಾಯ ಎಂಬ ನಾಮದ ಬೀಜವ. ಏನ್ ಬಿತ್ತಿದ್ದ? ಓಂ ನಮ ಶಿವಾಯ ಎಂಬ ನಾಮದ ಬೀಜವ ನಾಲಿಗೆ ತುದಿಯಲಿ ಬಿತ್ತೀರಯ್ಯ. ಓಂ ನಮ ಶಿವಾಯ ಎಂಬ ನಾಮದ ಬೀಜವ. ಮತ್ತೇನೇನ್ ಮಾಡಿದ ಶರಣ ಬಸಪ್ಪ? ಹೃದಯ ಬಲವ ಮಾಡಿ, ಹೃದಯ ಬಲವ ಮಾಡಿ ಮನಮನೆಗಿಲಗುಡಿ. ಹೃದಯ ಬಲವ ಮಾಡಿ ಮನಮನೆಗಿಲಗುಡಿ. ಶ್ವಾಸಕೋಶವೆಂಬ ಎರಡತುಗಳ ಬುಡಿ. ಶ್ವಾಸಕೋಶವೆಂಬ ಎರಡತುಗಳ ಬುಡಿ. ಜ್ಞಾನೋದಯವೆಂಬ ಹಗ್ಗ ಕಣ್ಣಿಯ ಮಾಡಿ. ಎಷ್ಟು ಚಂದ ಹೊಲ ಸ್ವಚ್ಛ ಮಾಡ್ಕೊಂಡು ಶರಣ ಬಸಪ್ಪ. ಜ್ಞಾನೋದಯವೆಂಬ ಹಗ್ಗ ಕಣ್ಣಿಯ ಮಾಡಿ ನಿರ್ಮಲವೆಂಬ ಕುಂಟಿ ಹೊಡೆಯಿರಯ್ಯ. ಓಂ ನಮ ಶಿವಾಯ ಎಂಬ ನಾಮದ ಬೀಜವ ನಾಲಿಗೆ ತುದಿಯಲಿ ಬಿತ್ತೀರಯ್ಯ. ಓಂ ನಮ ಶಿವಾಯ ಎಂಬ. ಮುಂದೆ ಹೇಳ್ತಾರೆ, ಬಹಳ ಸುಂದರವಾಗಿ ಹೇಳ್ತಾರೆ ಈ ಪದ್ಯನ. ಮದ ಮತ್ಸರವೆಂಬ ಮರಗಳ ಕಡೆಯುತ್ತ. ಮದ ಮತ್ಸರವೆಂಬ ಮರಗಳ ಕಡೆಯುತ್ತ. ಕಾಮ ಕ್ರೋಧವೆಂಬ ಕಳೆಯನೆ ಕಿತ್ತು. ಕಾಮ ಕ್ರೋಧವೆಂಬ ಕಳೆಯನೆ ಕಿತ್ತು. ಪಂಚೇಂದ್ರಿಯಗಳೆಂಬ ಸಂಚಿಕೆಯನು ಗುಡಿ. ಪಂಚೇಂದ್ರಿಯಗಳ ಮಂಚಿಕೆಯನು ಗುಡಿ. ಚಂಚಲವೆಂಬ ಪಕ್ಷಿ ಹೊಡೆಯಿರಯ್ಯ. ಓಂ ನಮ ಶಿವಾಯ ನಾಮದ ಬೀಜವ ನಾಲಿಗೆ ತುದಿಯಲ್ಲಿ ಬಿತ್ತೀರಯ್ಯ. ಎಲ್ಲರಿಗೂ ಸೂಚನೆ ಕೊಡ್ತಾರೆ ಲಾಸ್ಟ್ ಮುಂದೆ ಒಳಗೆ. ಏನ್ ಸೂಚನೆ ಕೊಡ್ತಾರ ಅವರು? ಉದಯಾಸ್ತಮಾನವೆಂಬ. ಏನ್ರಿ ಉದಯ ರಾತ್ರಿ ಅನ್ನುವಂಥದ್ದು? ಉದಯಾಸ್ತಮಾನವೆಂಬ ಎರಡು ಕೊಳಗದಲ್ಲಿ ಆಯುಷ ರಾಶಿಯೊಂದು ಅಳೆಯುತ್ತಿದೆ. ಸ್ವಾಮಿ ಶ್ರೀ ಕೂಡಲ ಸಂಗನ ನೆನೆದರೆ. ಸ್ವಾಮಿ ಶ್ರೀ ಕೂಡಲ ಸಂಗನ ನೆನೆದರೆ ಹುಟ್ಟು ಸಾವೆಂಬುದು ಇಲ್ಲವಯ್ಯ. ಓಂ ನಮ ಶಿವಾಯ ಎಂಬ ನಾಮದ ಬೀಜವ ನಾಲಿಗೆ ತುದಿಯಲಿ ಬಿತ್ತೀರಯ್ಯ. ಓಂ ನಮ ಶಿವಾಯ ಎಂಬ. ಶರಣ ಬಸಪ್ಪ ಏನ್ ಮಾಡಿದ್ದ? ನಾಲಿಗೆ ತುದಿಯಲ್ಲಿ
ಓಂ ನಮ ಶಿವಾಯ ಅನ್ನುವಂತ ನಾಮದ ಬೀಜವನ್ನು ಬಿತ್ತಿದ್ದ. ಅದಕ್ಕೆ ಅವನ ಸಂಸಾರ ಡಿಫ್ರೆಂಟ್ ಆಗಿತ್ತು. ದುಃಖ ಆಗ್ಲಿಲ್ಲ. ಬ್ಯಾರೆ ಆದ್ಬಿಟ್ಲೆ ದುಃಖ ಆಗ್ಲಿಲ್ಲ. ಕರಿಕೆ ಹೊಲ ಕೊಟ್ಬಿಟ್ಲೆ ದುಃಖ ಆಗ್ಲಿಲ್ಲ. ಯಾಕಂತ ಕೇಳಿದ್ರೆ ಮೊದ್ಲ ಸ್ವಚ್ಛ ಮಾಡ್ಕೊಂಡಿದ್ದ. ಸ್ವಚ್ಛ ಮಾಡ್ಕೊಂಡ ಆ ಕರಿಕೆ ಹೊಲದಾಗ ಹೋಗಿ ಎಲ್ಲಾರು ಬಿತ್ತಂಗ ಹೊಲ ಇವನು ಬಿತ್ಕೊಂಡ್ ಬಿಟ್ಟಿದ್ದೆ. ಎಂದ ಹುಲಸಾಗಿ ಬೆಳೆದು ಬಿಟ್ಟಿತ್ತು. ಒಳಗ್ ಬೆಳೆ ಭಯಂಕರ ಬಂದಿತ್ತು. ಬಹಳ ಬೆಲೆ ಬಾಳುವಂತ ಬೆಳೆ ಬಂದಿತ್ತು. ಆದ್ರೆ ಹೊರಗಿಂದ ತೋರಿಸ್ಬೇಕಾಗಿತ್ತು. ಶರಣರಿಗೆ ಎರಡನ್ನ ತೋರಿಸ್ಬೇಕಾಗಿತ್ತು. ಹೊರಗೆ ಕರಿಕೆ ಹೊಲ ಬಂದಿತ್ತಲ್ಲ, ನೇಗಿಲ ಹೊಡೆದ. ನೇಗಿಲ ಹೊಡೆದ ಹೇಳಿದ್ನಲ್ಲ, ನೇಗಿಲ ಹೊಡೆದ, ಸ್ವಚ್ಛ ಮಾಡಿದ, ಕರಿಕೆ ಆರಿಸಿದ. ಆ ಹೊಲದಾಗ ಎಲ್ಲಾರು ಬಿತ್ತಿ ಬಂದ ಬಿತ್ತಿ ಬಂದು ಎಲ್ಲಾರು ಬೆಳಿ ಬರಾಕತ್ತಿದ್ರು. ಚಂದ ಬಂದು ಜೋಳ ಆತು, ತೆನೆ ಆತು, ಚಲೋ. ಆದ್ರೆ ಹೊಲ ಕಾಯ್ಲಿಲ್ಲ, ಬೇಲಿ ಹಚ್ಚಲಿಲ್ಲ, ಏನು ಮಾಡ್ಲಿಲ್ಲ. ಲೋಕದ ದೃಷ್ಟಿಯೊಳಗೆ ಜನ ಎಲ್ಲ ಅನ್ನಕತ್ತದ್ರು. ಊರ್ ಜನ ಎಲ್ಲ ಗಂಗಾಳ ತಗೊಂಡ್ ಅಕ್ಕಿ ಹೊಡೆದ್ರು, ಬುಟ್ಟಿ ತಗೊಂಡು ಹೊಟ್ಟಿ ಹೊಡೆದ್ರು. ಅದೇನು ಹುರ್ರ ಹರ್ರ ಅನ್ನಕತ್ತಿದ್ರು, ಅಕ್ಕಿ ಹಾರ್ಸಕತ್ತಿದ್ರು. ಇವ್ರು ಹೊಲ ಹುರ್ರನ್ನವ್ರಿಲ್ಲ, ಹರ್ರನ್ನವ್ರಿಲ್ಲ, ಏನು ಇಲ್ಲ, ಬೇಲಿಲ್ಲ, ಏನು ಇಲ್ಲ. ಕೇಳರ್ಲಿದ್ದ ತುಂಬ್ಕೊರಿ. ಹಂಗಾಗಿತ್ತಂತ ಶರಣಪ್ಪನ ಹೊಲ. ಎಲ್ಲಾ ಕಡೆ ದನಗಳು ಬಂದು ಮೇಯಾಕತ್ತಿದ್ವು. ಊರನ್ ದನ ಬಿಡಾಡಿ ದನಗಳು ಇರ್ತಾವಲ್, ಮನಿನ ಮಾಡ್ಕೊಂಡು ಬಂತ. ಎಲ್ಲಾ ದನಗಳು ಮೇಯಾಕತ್ತಿದ್ವು. ಹಕ್ಕಿ ಪಕ್ಷಿಗಳು ತಿನ್ನಾಕತ್ತಿದ್ವು. ಯಾರೋ ಬಂದು ಶರಣರಿಗೆ ಹೇಳಿದಂತೆ, ಅಲ್ರಿ ಶರಣರೇ, ಹೊಲ ಬಿಚ್ಚಿ ಬಂದಿರಿ, ಅಷ್ಟು ಖರ್ಚು ಮಾಡಿರಿ, ಗೊಬ್ಬರ ಹಾಕಿರಿ, ಎಲ್ಲಾ ಮಾಡಿರಿ, ಮತ್ತ ಹಾಕಿದ್ದರ ಬರ್ಬೇಕ, ಏನ ಬೇಡ, ಹೊಲ ಕಾದ್ ಬರ್ತದ. ಊರನ್ ದನ ಎಲ್ಲ ನಿಮ್ ಹೊಲದಾಗ ಯಾಕತ್ತಾವು, ಎಲ್ಲಾ ತಿನ್ನಾಕತ್ತಾವು, ಹಕ್ಕಿ ಹೊಡೆಯಂಗಿಲ್ಲ, ಏನು ಮಾಡಂಗಿಲ್ಲ, ಎಲ್ಲಾ ತಿನ್ನಾಕತ್ತಾವು ಅಂದ್ಬಿಟ್ಲೆ ಮೊದ್ಲ ಇದನ್ನೆಲ್ಲಾ ನೋಡಿ ಹುಚ್ಚು ಶರಣ ಅಂತಿದ್ರು. ಹುಚ್ಚಿಡ್ದವ್ರು ನಿಚ್ಚಳ ಮಾಡೋರಿದ್ರು. ಇವ್ರಿಗೆ ಹುಚ್ಚ ಹಿಡಿದಿತ್ತು, ಪ್ರಪಂಚದ ಹುಚ್ಚು, ವಾಸನಾ ಹುಚ್ಚ. ಅವ್ರಿಗೆ ಹಿಡಿದಿರ್ಲಿಲ್ಲ ಶರಣರಿಗೆ. ಅದಕ್ಕ ಅಷ್ಟ ಅಂದ್ಬಿಟ್ಲೆ ಮಾದೇವಿಗೆ ಹೇಳಿದ್ರಂತ, ಮಾದೇವಿ ನಾಳೆ ಕೊಡ ತಗೋ ಅಂತ. ಏನು, ನಾಳೆ ಕೊಡ ತಗೋ, ನಡಿ ಹೊಲಕ್. ಇಬ್ರು ಹೊಂಟ್ರು ಕೊಡ ತಗೊಂಡು ರಂಜಣಿಗೆಗಳನ್ನು ಮಾಡಿದ್ರಂತ. ಹೊಲ ಸುತ್ತಲ ರಂಜಣಿಗೆಗಳನ್ನಂದ್ರ ಡೋಣಿಗಳನ್ನ ನೀರ್ ಕುಡಿಲಿಕ್ಕೆ ವ್ಯವಸ್ಥೆ ಮಾಡಿ ಇಬ್ರು ಗಂಡ ಹೆಂಡತಿ ಕೊಡ ತಗೊಂಡ್ ನೀರ್ ಹೊತ್ತ ಆ ಡೋಣಿಗೆಲ್ಲ ಏನ್ ಮಾಡಿದ್ರಂತ ಕೇಳಿ ನೀರ್ ತುಂಬಿಸಿದ್ರಂತ. ಮ್ಯಾಲೆ ಹಕ್ಕಿ ಪಕ್ಷಿಗಳು ಕೆಳಗ ಹಾರಿ ಬಂದ್ ಜ್ವಾಳ ತಿಂದ್ ಕೂಡ್ಲೆ ತೊಂದ್ರೆ ಆಗತ್ತಂತ ಹೇಳಿ ಅಲ್ಲಲ್ಲೇ ಗಡಿಗೆ ಒಳಗೆ ಒಯ್ದು ಮ್ಯಾಲ ಗಿಡದಾಗೆಲ್ಲ ನೀರ್ ಕಟ್ಟಿದ್ರ ಶರಣ ಸಪ್ನವ್ರು. ಇನ್ನೂ ನಗಾಕತ್ತಿದ್ರಂತೆ. ನಾನು ನೋಡಿದ್ದೆ ನಗವ್ರಿಗೆ, ಅವ್ರಿಗೆ ನಗಂಗಾಗಿರ್ತದೆ, ನಕ್ಕಿರ್ತಾರೆ. ನಕ್ಕರ್ ಮುಖ ಸೊಟ್ಟಾಗಿರ್ತದೆ. ನಾವೇನ್ ಮಾಡೋದು? ಜ್ಞಾನಿ ತನ್ನ ನೋಡಿ ನಗ್ತಾನಂತ, ಅಜ್ಞಾನಿ ಜಗತ್ತು ನೋಡಿ ನಗ್ತಾನಂತ, ಜಗತ್ತು ನೋಡಿ ನಗ್ತಾನಂತ. ಶರಣಪ್ಪ ತನ್ನ ನೋಡಿ ನಕ್ಕೊಳಕತ್ತಿದ್ದ. ಸಕಲ ಜೀವಾತ್ಮರಲ್ಲಿ ಲೇಸನೆ ಬಯಸುವ ನಮ್ಮ ಕೂಡಲ ಸಂಗನ ಶರಣರೇ ಕುಲಜರು ಅನ್ನೋ ಹಾಗೆ ಶರಣ ಬಸಪ್ಪ ರಂಜಣಿಗೆಗಳನ್ನ ಮಾಡಿ ಆ ದನಕರುಗಳಿಂದಂತ, ಅಲ್ರಿಪ್ಪ ಮೇದಿರಿ, ಇಲ್ಲಿ ನೀರ್ದಾವ್ ಚಂದ ಕುಡಿದು ಹೋಗ್ರಿ, ಹಕ್ಕಿ ಪಕ್ಷಿಗಳಿರ, ಅಕ್ಕ ಹೇಳ್ತಾಳಲ್ಲ, ಚಿಲಿ ಮಿಲಿ ಎಂದೋದುವ ಗಿಳಿಗಳಿರ, ನೀವು ಕೇಳಿರೆ ಸರ ಎತ್ತಿ ಪಾಡುವ ದುಂಬೆಗಳಿರ, ನೀವು ಕೇಳಿರೆ ಗಿರಿಗೌಮರದೊಳಗೆ ಆಡುವ ನವಿಲುಗಳಿರ, ನೀವು ಕೇಳಿರೆ ಅಂತ ಹೇಳಿ ಇಬ್ರು ಗಂಡ ಹೆಂಡತಿ ನಿಂತ್ಕೊಂಡು ಜಂಗಮರು ಮಾತ್ರ ಕರೆದು ಕಾಲಿಗೆ ಬಿದ್ದು ಪಾದ ತೊಳ್ಕೊಂಡು ಪಾದದ ತುಳಿದು ಕುಡಿದು ದಾಸೋಹ ಮಾಡ್ಲಿಲ್ಲ. ಆ ಪಕ್ಷಿಗಳಿಗೆಲ್ಲ ಹೇಳಿದ್ರಂತ, ಪ್ರಕೃತಿಗಳಿದ್ರಂತ, ಇಬ್ರು ಗಂಡ ಹೆಂಡತಿ ನಿಂತ್ಕೊಂಡು, ಓ ಪರಮಾತ್ಮ, ಓ ಭಗವಂತನ ಸ್ವರೂಪಿ ಹಕ್ಕಿ ಪಕ್ಷಿಗಳೇ, ನೀವೆಲ್ಲಾರು ಹಾರಿ ಬಂದು ನನ್ನ ಹೊಲದ ಜೋಳ ತಿಂದು ನನ್ನ ಕೃಪಾ ಮಾಡಿ ಹೋಗ್ರಿ ಅಂತ ಹೇಳಿದ್ರು ಅಂತ. ಇಲ್ಲಿ ಜೋಳ ತಿನ್ರಿ, ಇಲ್ಲೇ ನೀರ್ದ ನೋಡು, ಕುಡಿದು ಹೋಗ್ರಿಪ್ಪ ಅಂತ ಹೇಳಿದಂತ. ಎಷ್ಟು ಡಿಫರೆಂಟ್ ಇರ್ಬೇಕಾ? ಹೇಳಿದ, ತಿಂದು ಎಲ್ಲಾ ತಿಂದು ಹೋದು. ಇನ್ನೇನು ಉಳಿದಿತ್ತು? ಹೊಲ ತಿಂದು ಬಳಿಕ ಬರೇ ಕಾಯಿ ಉಳಿದಿತ್ತು. ಕಾಯಿ ಎಲ್ಲಾ ತಿಂದು ಬಿಟ್ಟಿದ್ದು, ಚಲೋ ಎಲ್ಲಾ ತಿಂದಿದ್ದು. ಅಲ್ಲೊಂದು ಇಲ್ಲೊಂದು ಏನೋ ದೇವ್ರ ಕಾಣುತ್ತ. ಅದಕ್ಕ 3 ತಾಳು ಇಟ್ಟಿರ್ತಾನೆ. ಒಂದು ನಮಗ, ಒಂದು ದೇವರಿಗೆ, ಒಂದು ದಾನಕ್ಕೆ. ನೋಡ್ರಿ,
ಹಂಗ ಇಟ್ಟಿರ್ತಾರಲ್ಲ ಎಲ್ಲಾ ತಿಂದೋಗಿದ್ದು. ಆ ಭಗವಂತನ ಇಚ್ಛೆ ಬಹಳ ದೊಡ್ಡದಿತ್ತು. ಮ್ಯಾನ್ ಪ್ರಪೋಸಸ್ ಅಂಡ್ ಗಾಡ್ ಡಿಸ್ಪೋಸಸ್. ಅದಕ್ಕೆ ಇನ್ನೊಂದು ಮಾತನ್ನು ಹೇಳ್ತಾರೆ, ಗಾಡ್ ಗೆಟ್ಸ್ ಅಂಡ್ ಫರ್ಗಿವ್ಸ್. ಗಾಡ್ ಗಿವ್ಸ್ ಅಂಡ್ ಫರ್ಗಿವ್ಸ್, ಮ್ಯಾನ್ ಗೆಟ್ಸ್ ಅಂಡ್ ಫರ್ಗೆಟ್ಸ್ ಅಂತ ಮಾತು ಹೇಳ್ತಾರೆ. ದೇವರು ಕೊಟ್ಟು ಬಿಡ್ತಾನಂತ, ಎಲ್ಲ ಈ ಜಗತ್ತಿಗೆ ಕೊಟ್ಟು ಮರ್ತು ಬಿಡ್ತಾನಂತವ. ಗಾಡ್ ಗಿವ್ಸ್ ಅಂಡ್ ಫರ್ಗಿವ್. ಅವ ಮರ್ತು ಬಿಡ್ತಾನ, ದೇವ್ರು ಕೊಟ್ಟ ಮರ್ತು ಬಿಡ್ತಾನಂತೆ. ಮ್ಯಾನ್ ಗೆಟ್ಸ್ ಅಂಡ್ ಫರ್ಗೆಟ್. ಇವ ಮನುಷ್ಯ ಕೊಟ್ಟಿದ್ದನ್ನ ಎಲ್ಲ ತಗೊಂತಾನಂತ, ತಗೊಂಡು ಅವನು ಮರ್ತು ಬಿಡ್ತಾನಂತ. ಅದಕ್ಕ ತೊಂದರೆ ಬರ್ತಾವ. ನಮ್ಮ ಭಕ್ತಿನ ಹಂಗಿರ್ತದೆ, ಮಜಾ ಇರ್ತದೆ ಭಕ್ತಿ. ಮನುಷ್ಯರ ಭಕ್ತಿ ಕುಲಕರ್ಣಿ ಮಜಾ ಇರ್ತಕ್ಕಂಥ ಭಕ್ತಿ, ಮನುಷ್ಯರ ಭಕ್ತಿ. ಒಂದ್ ದಿವ್ಸ ಬರಗಾಲ ಬಿತ್ತಂತ್ರಿ, ಬಾಳ ಮಳೆ ತಕ್ಕೊಂಡ್ಬಿಟ್ಲೆ ಬರಗಾಲ ಬಿದ್ದುಟ್ಲೆ ಇವರೆಲ್ಲ ಜನ ಅದಾರಲ್ಲ, ಜನ ಏನ್ ಮಾಡಕತ್ತಿದ್ರು, ಆ ಈಶ್ವರ ದೇವ್ರ ಗುಡಿಗೆ ಹೋಗೋದ, ದಪ್ ನೀರ್ ಹಾಕೊಳ್ಳೋದ ಮೈ ಮೇಲೆ. ಅವನ್ ಕುರಿತು ಏನ್ ಅನ್ನಕತ್ತಿದ್ರಂತೆ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಸಪ್ತಾಂದ್ರ ಮಾಡೋನು ಅಂತ ಹೇಳಿ ಸಪ್ತ ಮಾಡಕತ್ತಿದ್ರಂತೆ. ಯಾಕೆ? ಮಳೆ ಬಂದಿರಲಿಲ್ಲ. ಇವರು ಸಪ್ತ ಮಾಡೋದ್ ನೋಡಿ ದೇವ್ರು ಬಂದಂತ, ಈಶ್ವರ ಎದ್ದು ಬಂದಂತ ಗುಡಿಯಾಗಿ. ಎದ್ದು ಬಂದು ಯಾಕೆ ಸಪ್ತ ಮಾಡಕತ್ತೀರಪ್ಪ ಅಂತ ಕೇಳಿದಂತ. ಅವಾಗ ಅವ್ನು ಹೇಳಿದ್ರಂತ, ಪರಮಾತ್ಮ ಮಳೆ ತೆಗೆದ್ಬಿಟ್ಟಿ ಹಿಂಗ್ ಮಾಡಿದ್ರೆ, ಮತ್ ನೀವು ಭಕ್ತಿ ಇಟ್ರೆ ನಾನು ಮಳೆ ತೆಗಿತಿದ್ದಿಲ್ಲ, ಮತ್ ನೀವು ಭಕ್ತಿ ಇಟ್ಟಿಲ್ಲ, ನಾನು ಮಳೆ ತೆಗ್ದೀನಿ, ನಂದೇನ್ ತಪ್ಪೈತಿ, ನನ್ನನ್ನ ನೀವು ನೆನ್ಸಂಗಿಲ್ಲ ಅಂದ್ರೆ ಮತ್ ನಿಮ್ಗೆ ಯಾಕೆ ನಾ ಯಾಕೆ ಇದು ಮಾಡ್ಬೇಕು ಅಂದಂತಮ್ಮ. ಲುಕ್ ಅಟ್ ಮೀ ಫಸ್ಟ್, ದೆನ್ ಐ ಲುಕ್ ಅಟ್ ಯು. ನೀವು ನನ್ನ ಕಡೆ ನೋಡಿಲ್ಲ, ನಾನು ನಿಮ್ ಕಡೆ ನೋಡಕ್ಕಾಗತ್ತೆ. ಅದಕ್ಕೆ ಅನ್ನಂತ, ಹಂಗಾರಿ ಈ ಸಲ ಮಳೆ ಕೊಡ್ತೀನಿ, ಏನ್ ಕೊಡ್ತೀರಿ ಅಂತ ಕೇಳಿದಂತ. ಭೂಮಿ ಒಳಗಿಂದೆಲ್ಲ ನಾವು ತಗೊಂತೀವಿ, ಭೂಮಿ ಮ್ಯಾಗಿಂದೆಲ್ಲ ನಿನಗ್ ಕೊಡ್ತೀವಿ ಪರಮಾತ್ಮ ಅಂತ ಹೇಳ್ಕೊಂಡ್ರಿ. ಭೂಮಿ ಒಳಗಿಂದ ನಾವು ತಗೊಂತೀವಿ, ಭೂಮಿ ಮ್ಯಾಗಿಂದ ನಿನಗ್ ಕೊಡ್ತೀವಿ ಅಂತ. ಪಾಪ ಬೋಳೆ ಶಂಕರ ತಥಾಸ್ತು ಆಗ್ಲಿ ಅಂದ್ಬಿಟ್ಲೆ ಮಳೆ ಕೊಟ್ಟ, ಮಳೆ ಬಂತು. ಇವರೆಲ್ಲಾ ಮಾತಾಡ್ಕೊಂಡು ಏನ್ ಹಾಕಿದ್ರ ಅಂತ ಕೇಳಿದ್ರೆ, ಏನ್ ಹೇಳ್ರಿ, ನೋಡಿ ಎಷ್ಟು ಬೇಕಾದ ಜನ ಶೇಂಗಾ ಹಾಕಿದ್ರಂತ. ಏನ್ ಹೇಳೋದ್ ಕಂಡೀಷನ್, ಭೂಮಿ ಒಳಗೆ ನಾವು ತಗೊಂತೀವಿ, ಭೂಮಿ ಮೇಲಿಂದ ನೆನಪು ಕೊಡ್ತೀವಿ. ಬೋಳೆ ಶಂಕರ ಕೊಟ್ಟೋಗಿದ್ದ, ಎಲ್ಲಾರು ಮಾತಾಡ್ಕೊಂಡು ಶೇಂಗಾ ಬಿತ್ತಿದ್ರಂತ. ಶೇಂಗಾ ಬಿತ್ತಿ ರಾಶಿ ಮಾಡ್ಕೊಂಡು ಶೇಂಗಾ ಚೀಲ ಒಳಗ ಎದ್ರ ಕೊಟ್ಕೊಂಡ್ರಂತ. ಮನ್ಯಾಗ ಇವ ಬಂದಂತ ಏನ್ ಕೊಡ್ತೀವಿ, ಬಿಟ್ಟು ನೋಡ್ ಮೇಲೆ ಎಲ್ಲೆಲ್ಲಿ ಒಟ್ಟಿ ಬಂದಿವಿ, ಎಷ್ಟು ಬೇಕಾದ್ರೆ ತಗೊಂಡು ಹೋಗು ಅಂತಂದ್ರೆ, ಇವ್ರು ಇಷ್ಟು ಬೇರೆ ನೀವು ಮಾಡ್ತೀನಿ ತಡ್ಡಿ ನಿಮ್ಗಂತ ಹೇಳಿ ಏನ್ ಮಾಡಿದಂತ ಕೇಳಿದ್ರೆ, ಮತ್ತ ಮಳೆ ತೆಗೆದ, ಮತ್ತ ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಸಂಕಟ ಬಂದಾಗ ವೆಂಕಟರಮಣ ಚಲವಾಯ್ತು, ಇವ್ರದ ಚಲವಾದ ಗುಟ್ಲೆ ಮತ್ತೆ ತಥಾಸ್ತು ಅನ್ನೋ ತಾಯಿ ಹೃದಯ ಎಲ್ಲ ಪರಮಾತ್ಮಂದು. ಹೇಳ್ತಾರಲ್ಲ, ಸೂರ್ಯನ ಬೆಳಕು ಕೆಟ್ಟಿದ್ದಲ್ಲಿ ಹೋಗುತ್ತದಂತ, ಒಳ್ಳೇದಿದ್ದಲ್ಲಿ ಹೋಗ್ತದಂತ. ಆದ್ರೆ ಆ ಸೂರ್ಯನ ಬೆಳಕು ಕೆಟ್ಟಿದ್ದಲ್ಲಿ ಹೋಗ್ತದೆ, ಕೆಟ್ಟದನ್ನು ತಗೊಳಕಿಲ್ಲ. ಮನುಷ್ಯನ ದೃಷ್ಟಿನ ಹಂಗಿರ್ಬೇಕು, ಪರಮಾತ್ಮನ ದೃಷ್ಟಿನ ಹಂಗ ಇತ್ತು. ಮತ್ತೆ ಮಳೆ ತೆಗೆದ, ಮತ್ತೆ ಬಂದವ ಗುಡಿಯಾಗಿಂದ ಎದ್ದು, ಮತ್ತೆ ಯಾಕ್ರೋ ಮತ್ತೆ ಭಜನೆ ಮಾಡಾಕತ್ತೀರ. ಗೊತ್ತಿತ್ತು ಮೊದ್ಲು, ಒಮ್ಮೆ ತಿಂದು ಹೊಟ್ಟು ಒದಿದ್ ಗೊತ್ತಿತ್ತು ಅವನಿಗೆ. ಮತ್ತೆ ಅದಕ್ಕೆ ಇದು ಮಾಡಾಕತ್ತೀರಪ್ಪ ಅಂದ. ಇಲ್ಲ ಮತ್ ಮಳಿ ತೆಗ್ದಿದೆ ಮತ್ತು ಮತ್ತೆ ಹಿಂಗ್ ಮಾಡಿದ್ರೆ ಹೆಂಗ್ ನೀನು ಅಂತಂದ್ರೆ, ಮತ್ತೆ ಈ ಸಲ ಏನ್ ಕೊಡ್ತೀರಿ ಅಂತಂದ್ರೆ, ಈ ಸಲ ಏನ್ ಕೊಡ್ತೀರಿ ಅಂತಂದ್ರೆ, ಭೂಮಿ ಕೆಳಗಿಂದ ನಿನಗ್ ಕೊಡ್ತೀವಿ, ಭೂಮಿ ಮೇಲೆ ನಾವು ತಗೊಂತೀವಿ ಅಂದ್ರೆ ಹೆರಿಕೆ ಮನುಷ್ಯರ ಏನ್ರಿ. ಭೂಮಿ ಕೆಳಗಿಂದ ನಿಮಗ್ ಕೊಡ್ತೀವಿ, ಭೂಮಿ ಮೇಲಿಂದ ನಾವು ತಗೊಂತೀವಿ ಅಂದ್ರೆ ಮತ್ತೇನು ಕೊಡ್ಬೋದು, ಮತ್ ಸಿಂಗಾಗಿ ಹಾಕಿ ಕೊಡ್ಬೋದು ಅಂತೇಳಿ ತಥಾಸ್ತು ಒಂದು ನೋಡ್ರಿ. ತಥಾಸ್ತು ಒಂದು ಮತ್ತೆ ಕೊಟ್ಟು ಹೋದ ಗುಟ್ಲೆ ಇವರೆಲ್ಲಾ ಮಾತಾಡ್ಕೊಂಡು ಏನ್ ಬಿತ್ತಿದ್ರು, ಜೋಳ ಬಿತ್ತಿದ್ರಂತ್ರಿ. ಏನ್ರಿ, ಜೋಳ ಬಿತ್ತಿದ್ರು ಎಲ್ಲ ಮ್ಯಾಲಿಂದ. ತುಂಬಿಕೊಂಡು ಹೋದ್ರು. ಇವ ಬಂದು ಏನ್ ಕೊಡ್ತೀರಿ ಅಂತ ಬಿಟ್ಟು ಬಂದಿ ನೋಡಿದ್ರೆ, ಅಲ್ಲಿ ಕೆಳಗಿಂದ ಏನಂತಿರ್ದ ಕೊಯ್ಲಿ ಬಿಟ್ಟಿರ್ತಿರಲ್ಲ, ಕೊಯ್ಲಿ ಬಿಟ್ಟು ನೋಡಿ, ನೀನು ಪಾರ್ವತಿ ಎಷ್ಟು ತಗೊಂಡೋಗ್ರಿ ಎಲ್ಲ ಅಡಿಗೆ ಮಾಡ್ಕೊರಿ ಅಂತ. ಎಲ್ಲಿದೆ ಕೆಟ್ಟ ಪರಮಾತ್ಮ, ನೀವು ಮಾಡ್ತೀನಿ ತಡಿ. ಹಿಂದಿನ ಸಲ ಬರೇ ನನಗೆ ಏನ್ ಕೊಟ್ರ, ಹೊಟ್ಟು ಕೊಟ್ರ. ಈ ಸಲ ಬರೇ ಕಣಿಕಿ ಇದು ಕೊಟ್ರ. ಏನ್ ಕೊಟ್ರ? ಕಣಿಗಿಂದ ಏನದ
ಕೊಯ್ಲಿ ಕೊಟ್ಟರ ಮಾಡ್ತಿರ್ತಾನೆ ಅಂತ ಮತ್ತೆ ತೆಗೆದಂತೆ ಮಳಿ ಮತ್ತೆ ಹೋತಂತ ಮತ್ತೆ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ. ಚಲೋ ಆಯ್ತ್ರಿ ಇವ್ರು ಚಲೋವಾದ ಹುಟ್ಲೆ ಮತ್ತೆ ಬಂದ ಭಗವಂತ ಈ ಸಲ ಏನ್ ಕೊಡ್ತೀರಿ ಅಂತಂದ ಪರಮಾತ್ಮ. ಈ ಸಲ ಭೂಮಿ ಒಳಗಿಂದು ನಿಮ್ಗ ಕೊಡ್ತೀವಿ, ಮ್ಯಾಲಿಂದು ನಿನಗ ಕೊಡ್ತೀವಿ, ನಡಕಿಂದ ಮಾತ್ರ ನಾವ್ ಇಟ್ಕೊಂತೀವಿ ಅಂತ ಎಟ್ರ ಬೆರಿಕೆ ಬೇಕ್ರಿ ಮನುಷ್ಯರ ಭಕ್ತಿ ಎಟ್ಟ ಬೆರಿಕೆ ಗೊತ್ತ ಇವ್ರ. ಮ್ಯಾಲಿಂದು ನಿನಗ, ಕೆಳಗಿಂದು ನಿನಗ, ನಡಕಿಂದು ಮಾತ್ರ ನಾವ್ ತಗೊಂತೀವಿ ಅಂತಂದ ಇವ್ರು ಮಾತಾಡ್ಕೊಂಡ್ರಂತ. ಬಡವಳಪ್ಪರ ಈ ಸಲ ಹಾಕ್ಯಾರ ತಗೋರ್, ನೀವೇನ್ ಚಿಂತೆ ಮಾಡ್ಬೇಡಿ. ಕೆಳಗಿಂದು ಮ್ಯಾಲಿಂದು ನಮಗ, ನಡಕಿಂದ ನಿಮಗ ಅಂತಂದ್ರಂತ. ಅಂದಕ್ಕೆ ಏನು ಹಾಕಿದ್ರಂತ ಕೇಳಿದ್ರೆ ಎಲ್ಲಾರು ಮಾತಾಡ್ಕೊಂಡು ಮೆಕ್ಕೆಜೋಳ ಹಾಕಿದ್ರಂತೆ. ಗೊತ್ತಾಗಿರ್ಬೇಕು, ಮೆಕ್ಕೆಜೋಳ ಹಾಕಿದ್ರಂತ, ನಡಕಿಂದ ಮಾತ್ರ ತಕೊಂಡ್ರಂತ. ಇವಾಗ ಬಂದಂತ ಬಿಟ್ಟಿವಿ ನೋಡು, ಮ್ಯಾಲಿಂದ ಬಿಟ್ಟಿವಿ, ಕೆಳಗಿಂದ ಬಿಟ್ಟಿವಿ, ನಡಕಿಂದ ಮಾತ್ರ ನಾವು ತಕೊಂಡಿವಿ, ಎಷ್ಟು ವೈತಿ ವೈ ಅಂತಂದ್ರ. ಅಲಾ ಬೆಂಕಿ ಮನುಷ್ಯರ, ಇಷ್ಟದಿರಿ ನೀವು. ಇಲ್ಲಿ ತಗೊಂಡ್ರೆ ಗಣಪತಿ ಫ್ರೀ ಅಂದಂಗ ಆತಲ್ಲ ನಿಮ್ ಭಕ್ತಿ. ಅವ್ರಿಗೆ ಮಳ್ಳ ಬಿಟ್ಟಂಗೆ ನಿಮ್ ಸುದ್ದಿಗೆ ಬರಂಗಿಲ್ಲ. ಯಾಕ್ರೆ ಯಾಕೆ ಮಳೆ ಬರೋದು ಫ್ರೀ ಬಿಟ್ಬಿಟ್ಟಾನಂತ. ಅದು ಯಾವಾಗ ಬರ್ತೈತಿ ಯಾವಾಗ ಹೋಗ್ತೈತಿ ನೋಡಿ. ಮಳಿ ಮಕ್ಕಳು ಮಳಿ ಬರಾಕತ್ತಾವಲ್ಲ ಹಂಗಾಗ ಕತ್ಬಿಟ್ಟೈತಂತ. ಕೆಲವೊಂದು ಊರ್ ತೇಲ್ಕೊಂಡು ಹೊಂಟವಲ್ಲ ಹಂಗಾಗ ಕತ್ಬಿಟ್ಟೈತಂತ. ಅದಕ್ಕೆ ಪರಮಾತ್ಮ ಈ ಕಡೆ ಲಕ್ಷ್ಯ ಕೊಟ್ಟ ನೋಡಿಲ್ಲ ಅಂತ. ಇಂಥ ಭಕ್ತಿ ಇಲ್ಲಿ ಭಗವಂತ ಇಲ್ಲೇ ಶರಣನಿಗಿಂತ ವ್ಯಾವಹಾರಿಕ ಭಕ್ತಿ ಇರಲಿಲ್ಲ. ಎಂತ ಭಕ್ತಿ ಇತ್ತಂತ ಕೇಳಿದ್ರೆ ಅಪ್ಪಟ 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 ಪರಮ ಭಕ್ತಿ ಇತ್ತು, ಪರಮ ಭಕ್ತಿ ಇತ್ತು. ಆವ ಕಾಲದಳು ಬಳಿಕಾವ ದೇಶದಳು ಬೇರಾವ ವಸ್ತುವಿನಳು ಆವ ಪರಿಗಳು ತನ್ನ ಮೇಲಿರ್ಪದೋ ಅದರಂತೆ ಗುರುದೇವತೆಯಳು ಅನುರಾಗ ವಿಭುದ ನಿಜ ಭಕ್ತಿ. ನಿಜಗುಣ ಶಿವಯೋಗ ಹೇಳ್ತಾರೆ. ಭಕ್ತಿ ಅಂದ್ರೆ ಯಾವಾಗಲೂ ನಮ್ಮ ಮೇಲಿಟ್ಟಂತ ಪ್ರೀತಿ ಹೆಂಗೆ ನಮ್ಮ ಮೇಲೆ ಇರ್ತದಲ್ಲ, ನಾವೇ ಹೀರೋ ಅನ್ನುವಂಥದ್ದು. ಆ ಪ್ರೀತಿಯನ್ನ ತೆಗೆದು ಭಗವಂತನ ಪಾದದಲ್ಲಿ ಇಟ್ಟು ಬಿಟ್ರೆ ಅದು ನಿಜವಾದ ಭಕ್ತಿ. ಭಕ್ತಿ ಅನ್ನುವಂಥದ್ದು ಆಗ್ತದೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಇಲ್ಲೇ ಯಾವ ಶರಣ ಬಸಪ್ಪನವರು ಬರಿಗಂಕಿ ಉಳಿದಿತ್ತು. ಎಲ್ಲಾರು ರಾಶಿ ಮಾಡಾಕತ್ತಿದ್ರು. ಊರಾಗ ಹೋಗಿ ಕೇಳ್ತಾರೆ, ಅವ್ವ ನನ್ ತೆನಿ ಮುರಿಯಾಕ್ ಬರ್ರಿ ಅಂತಂದ್ರು. ನೋಡಿದ್ರು ಮೊದ್ಲ ಯಾರು ಬರ್ಬೇಕ್ರಿ? ಜ್ವಾಳಕ್ ಬರೋಣ ಹೋಗೋಣ, ಇವ್ ಜ್ವಾಳಕ್ ಹೋಗಿವಂದ್ರೆ ಇವ್ನ ಹೊಲ್ದಾಗೆಲ್ಲ ತಿಂದು ಹೋಗ್ಬಿಟ್ಟಾವ. ಇನ್ನ ಕಂಕಿ ಅವು ಏನಿರ್ತಾವಲ್ಲ ತೆನಿ ಕೊಡ್ದಾನ ಇಷ್ಟ ಅಂತ ಹೇಳಿ ಹೋದ್ರ ಖಾಲಿ ಆಗ್ಬಿಟ್ಟದ. ಹೆಂಗ್ ಹೋಗುದು? ರೊಕ್ಕಕ್ಕೆ ಹೋದ್ರೆ ಹೆಂಗ? ಇವ್ನ ಕಡೆ ರೊಕ್ಕ ಇರ್ಬೇಕಲ್ಲ ಅಂತ ವಿಚಾರ ಮಾಡಿ ಊರಾಗಿಲ್ಲ ನೀವು ಬರ್ರಿ, ಗಂಗವ್ವ ಗೌರವ ನೀವು ಬರ್ರಿ, ತೆನಿ ಮುರಿಯಾಕ್ ಬರ್ರಿ, ರಾಸಿಗ್ ಬರ್ರಿ ಅಂತೇಳಿ ಶರಣ ಬಸಪ್ಪ ಹೋಗರಿದ. ಯಾರೂ ಬರ್ಲಿಲ್ಲ. ಆ ಊರಾಗ ಒಬ್ಬಕ್ಕೆ ಮುದುಕಿದ್ಲಂತ. ಎಲ್ಲಾರು ಬಹಳ ಹಂಗ ಇರಂಗಿಲ್ಲ. ಊರಾಗ ಕರುಣಾಮೂರ್ತಿಗಳು ಇರ್ತಾರೆ. ಎಲ್ಲರೂ ಕಟಕ ಹೃದಯ ಇರಂಗಿಲ್ಲ. ಕರುಣಾಮೂರ್ತಿಗಳು ಒಂದಿಷ್ಟು ಮಂದಿ ಇರ್ತಾರೆ. ಅವ್ರಂದ್ರಂತ ಆ ಶರಣರ ಲೀಲೆ ಹೆಂಗಿರ್ತದೆ ಹೇಳಾಕ್ ಬರಂಗಿಲ್ಲ. ಹೋಗುನ್ ನೋಡ್ರಿ ಅಂತೇಳಿ ಒಂದ್ 5 ಮಂದಿ ಕರ್ಕೊಂಡು ಆ ಮುದುಕಿ ಆ ಒಂದು ಶರಣನ ಮಗಕ್ಕ ತೆನಿ ಮುರಿಯಾಕ್ ಹೋದ್ಲು. ತೆನಿ ಮುರಿದ್ರು. ಎಲ್ಲಾರು ರಾಶಿ ಮಾಡಿದ್ರು, ಹಕ್ಕಿ ಹೊಡೆದಿದ್ರು, ಬೇಲಿ ಹಾಕಿದ್ರು. ಎಲ್ಲಾ ಓಡಿಸಿ ಬಿತ್ತಿದವ್ರದ್ದು ಏನಾಗಿತ್ತು ಅಂತ ಕೇಳಿದ್ರೆ 50 ಚೀಲ ಆದ್ರೆ ಶರಣಂದು 250 ಚೀಲ ರಾಶಿ ಇತ್ತಂತೆ. 250 ಚೀಲ ರಾಶಿ ಇತ್ತಂತೆ. ಅವ್ರ ತಮ್ಮ ಇವ ನಮ್ಮ ಅಣ್ಣ ಹೆಂಗ್ ರಾಶಿ ಮಾಡಾಕತ್ತಾನಂತ. ಒಂದು ಪಕ್ಕದ ಹೊಲ ಇತ್ತಲ್ಲ, ಕರಿಕಿ ಹೊಲ, ಇವ್ ಬಿಟ್ಟು ಅವ ಹಾಕೊಂಡಿದ್ದಲ್ಲ. ನೋಡಿ ನಗ್ತಿದ್ನಂತ. ಯಾವಾಗ ಅವಂದ್ 50 ಚೀಲ ಆದ್ರೆ ಎಲ್ಲಾರ್ದು ಕಡಿಮೆ ಆದ್ರೆ ಶರಣಂದು 100-250 ಚೀಲ ಗಂಟೆ ರಾಶಿ ಮದ ಬೀಳ್ತದ. ಏನಿದು ಆಶ್ಚರ್ಯ ಅಂತ ಹೇಳಿ ಎಲ್ಲರೂ ನೋಡಿದಾಗ ಇದು ಶರಣರ ಲೀಲೆ. ಶರಣರು ಅಂದ್ರೆ ಸಾಮಾನ್ಯರಲ್ಲ. ಅವ್ರು ಯಾರು ಅಂತ ಕೇಳಿದ್ರೆ ಅವ್ರು ಹೆಂಗಾಗಿರ್ತಾರ ಅಂತ ಕೇಳಿದ್ರೆ ಪುರವೇ ಕುರುಕ್ಷೇತ್ರ, ಶಿರವೇ ಶ್ರೀ ಪರ್ವತ, ಲಲಾಟವೇ ಕೇದಾರ, ಭ್ರೂನಾಸಿಕದ ಮಧ್ಯವೇ ವಾರಣಾಸಿ ನೋಡ, ಹೃದಯವೇ ಪ್ರಯಾಗ, ಸರ್ವಾಂಗವೇ ಸಕಲ ತೀರ್ಥಗಳಾಗಿ ಮಹಾಲಿಂಗ ಕಲ್ಲೇಶ್ವರನ ಸುಳುವು ಜಗತ್ ಪಾವನ ಅಂತ ಹೇಳಿ ಹಾವಿನಾಳ ಕಲ್ಲಯ್ಯನವ್ರು ಹೇಳ್ತಾರೆ. ಅವರ ಹೃದಯವೇ, ಅವರ ಶರೀರವೇ ಏನಾಗಿರ್ತದೆ ಅಂತ ಕೇಳಿದ್ರೆ ಎ ಮೂವಿಂಗ್ ಟ್ರೆಜರ್ ಆಫ್ ನಾಲೆಜ್ ಅಂಡ್ ಗಾಡ್ ಅನ್ನುವಂತ ಮಾತನ್ನು ಹೇಳ್ತಾರೆ. ನಡೆದಾಡುವ ಜ್ಞಾನಕೋಶವಾಗಿರ್ತದೆ, ಮಾತನಾಡುವ ವಾಕಿಂಗ್ ಟೆಂಪಲ್ ಅಂಡ್ ಟಾಕಿಂಗ್ ಗಾಡ್ ಆಗಿರ್ತಾರೆ ಶರಣರು. ಅವರ ಅಡಿ ಇಟ್ಟ ಕ್ಷೇತ್ರ ಏನಾಗಿರ್ತದೆ ಅಂತ ಕೇಳಿದ್ರೆ ಪಂಚ ಪರುಷ ಮೂರುತಿ ನಮ್ಮ ಕೂಡಲ ಸಂಗನ ಶರಣರು.
ಕಣ್ಣು ಪರುಷ ಆಗಿರ್ತದೆ, ಬಾಯಿ ಪರುಷ ಆಗಿರ್ತದೆ, ಹಸ್ತ ಪರುಷ ಆಗಿರ್ತದೆ, ನಾಲಿಗೆ ಪರುಷ ಆಗಿರ್ತದೆ. ಎಲ್ಲವೂ ಏನಾಗಿರ್ತಾವ ಅಂತ ಕೇಳಿದ್ರೆ ಪಂಚಪುರುಷ ಆಗಿರ್ತಾವು. ಪಂಚಪುರುಷ ಆಗಿರ್ತಾವ. ಏನೂ ಇಲ್ರಿ. ಅವ್ರು ಹೋದ್ವಿ ಮಠಕ್ಕೆ, ಕೆಲವ್ರು ಅಂತಿರ್ತಾರ, ಮಠಕ್ಕೆ ಹೋಯ್ದಿವ್ರಿ, ಜಗ್ ಜರ ಬಂದಿದ್ದು. ಆ ಮಠದಾಗ ನುಚ್ಚು ನೀರಿನಂತ ಸಾರಿತ್ರಿ. ಅದನ್ನ ಉಂಡ್ವಿ. ನಮ್ಮ ಮನ್ಯಾಗ ಎಟ್ಟೇನೆ ನಾವು ಎಲ್ಲಾ ಸಾಂಬಾರ್ ಪುಡಿ, ಆ ಬ್ಯಾಳಿ ಈ ಬ್ಯಾಳಿ, ಸುಡ್ಗಾಡ ಬ್ಯಾಳಿ ಎಲ್ಲಾ ಹಾಕಿ ಮಾಡಿದ್ರು ನಮ್ಮ ಮನೆಗೆ ರುಚಿ ಆಗಂಗಿಲ್ಲ. ಅಲ್ಲಿ ಹೋಗಿ ಬರೇ ನೀರು ಮತ್ತೆ ಏನ್ರಿ ನೀರಿನಂತ ಸಾರು ಅಳಸನ್ ನುಚ್ಚು ಉಂಡ್ವಿ. ಎಷ್ಟು ರುಚಿ ಅಂತ ಕೇಳಿದ್ರೆ ನಾ ಅದನ್ನ ನೋಡಿ ಒಂದ ಚಮಚ ನೀಡಿಸ್ಕೊಂಡಾಗ ಒಂದು ಗಂಗಾಳ ಹುಡುಗದಿ ನೋಡ್ರಿ ಅಂತೇಳಿ. ಅರ್ಥ ಏನು? ಅಲ್ಲಿ ತಪಸ್ಸು ಮಠಮಾನ್ಯಗಳಲ್ಲಿ, ಗುಡಿ ಗುಂಡಾರಗಳಲ್ಲಿ, ಇಗರ್ಜಿಗಳಲ್ಲಿ, ದರ್ಗಾಗಳಲ್ಲಿ, ಮಸೀದಿಗಳಲ್ಲಿ ಏನಿರ್ತದಂತ ಕೇಳಿದ್ರೆ ಅಲ್ಲಿ ಭಗವಂತನ ಧ್ಯಾನವೆಂಬ ತಪಸ್ಸಿನ ಅಲ್ಲಿ ರೊಕ್ಕ ಇರ್ತದೆ, ಸಂಪತ್ತಿರ್ತದೆ. ಅಲ್ಲಿ ಏನ್ ಕುತ್ಕೊಂಡು ಉಂಡ್ರು ಕೂಡ ಅಲ್ಲಿ ಏನಿರ್ತದೆ ಅಂತ ಕೇಳಿದ್ರೆ ರುಚಿ ಇರ್ತದೆ. ಇಂಥ ಪವಾಡವನ್ನ ಮಾಡಿದಾಗ ಶರಣನ ಬೆಳಕು ಎಲ್ಲ ಕಡೆ ಹೋಗಾಕತ್ತದ. ಇವ ಕಲಬುರಗಿ ಶರಣ ಬಸಪ್ಪ ಸಾಮಾನ್ಯ ಅಲ್ಲ. ಈತ ಯಾರು ಅಂತ ಕೇಳಿದ್ರೆ ಮಹಾಪುರುಷ ಅಂತ ಹೇಳಿ ಅನಿಸ್ತದ. ಅಂದಾಗ ಒಂದು ದಿನ ಶರಣ ಬಸಪ್ಪನವರು ಅವರ ಶ್ರೀಮನೆಯಲ್ಲಿ ಮಹಾಮನೆಯಲ್ಲಿ ಕುತ್ಕೊಂಡಿರ್ತಾರೆ. ಕುತ್ಕೊಂಡಾಗ ಒಬ್ಬ ಶರಣ ಬರ್ತಾನೆ, ಒಬ್ಬ ಜಂಗಮಾಮೂರ್ತಿ ಬರ್ತಾನೆ. ಶರಣರ ಹತ್ರ ಬರೋರು, ಡಾಕ್ಟರ್ ಹತ್ರ ಬರೋರೆಲ್ಲ ಆರಾಮಿದ್ದವ್ರು ಬರ್ತಾರೆ. ಡಾಕ್ಟರ್ ಹತ್ರ ಯಾರು ಬರ್ತಾರಿ? ಪೇಷಂಟ್ ಬರ್ತಾರೆ ನೋಡ್ರಿ, ಪೇಷಂಟ್ ಬರ್ತಾರೆ. ಹಾಗ ಶರಣರ ಹತ್ರ ಬರೋರೆಲ್ಲ ಎಂತವ್ರು ಬರ್ತಿದ್ರು ಅಂತ ಕೇಳಿದ್ರೆ ಏನ್ರ ನೋವು ಇದ್ರ ತುಂಬಿಕೊಂಡು ಬಂದು, ಯಪ್ಪ ನನ್ನ ನೋವು ಹೆಂಗಿದೆ ಅದನ್ನ ಪರಿಹಾರ ಮಾಡ್ರಿ ಅಂತ ಬೇಡಾಕಂತಿದ್ರಂತ. ಶರಣರು ಭಕ್ತರ ಪಾಲಿಗೆ ಕಾಮಧೇನು ಕಲ್ಪವೃಕ್ಷವಾದ್ರು, ಹಾರಿಗೆ ಹರ, ಮುಸಲರಿಗೆ ಮುಲ್ಲ, ಶೀಲವಂತರಿಗೆ ಶಿವನಾಗಿರ್ತಕ್ಕಂಥ ಶರಣ ಬಸವ ಅರಳಗುಂಡಿಗೆಯಲ್ಲಿ ಮೆರೆಯಕ್ಕೆ ಆರಂಭ ಮಾಡಿದ. ಅಂದಿದ್ದೆ ಏನಾಯ್ತು ಅಂತ ಕೇಳಿದ್ರೆ ಶರಣ ನಿದ್ರೆಗೈದರೆ ಜಪಗಾಣಿರೋ, ಶರಣ ನಡೆದುದೇ ಶಿವಪಥ ಕಾಣಿರೋ, ಶರಣ ನುಡಿದುದೇ ಶಿವತತ್ವ ಕಾಣಿರೋ, ಕೂಡಲ ಸಂಗನ ಶರಣರ ಕಾಯವೇ ಕೈಲಾಸ ಕಾಣಿರೋ ಅನ್ನೋ ಹಂಗೆ ಶರಣನ ಬದುಕು ಅರಳಾಕತ್ತು. ಲೋಕೆಲ್ಲ ಬರಕತ್ತು. ಆಲ್ ರೋಡ್ಸ್ ಲೀಡ್ಸ್ ಟು ರೋಮ್ ಅನ್ನುವಂತ ಒಂದು ಮಾತಿತ್ತಿಂದೆ. ಹಾಗ ಎಲ್ಲರ ದಾರಿ ಎಲ್ಲಿ ಬಂತು ಅಂತ ಕೇಳಿದ್ರೆ ಅರಳಗುಂಡಿಗೆಯಲ್ಲಿ ಶರಣ ಬಸಪ್ಪನವರದಾರೆ, ಕಾಮಧೇನು ಕಲ್ಪವೃಕ್ಷ ಅದಾರೆ. ಅವ್ರ ಹತ್ರ ಹೋದ್ರೆ ನೋಡಿ ಕಲರಮ್ಮ, ತಾಡಿ ಕಲರಮ್ಮ, ಮುಟ್ಟಿ ಕಲರಮ್ಮ ಉದ್ಧಾರ ಮಾಡುವಂತ ಮಹಾಶಕ್ತಿವಂತ ಪುಣ್ಯಾತ್ಮ ಎಲ್ಲದಾನ ಅಂತ ಕೇಳಿದ್ರೆ ಅರಳಗುಂಡಿಗೆ ಒಳಗದ. ಅಲ್ಲಿ ಹೋಗುನ್ ನಡ್ರಿ ಅಂತ ಹೇಳಿ ಜನ ಬರಾಕತ್ತಿದ್ರು. ಮೈಯಾಗರಾಮ ಇಲ್ಲ ಅಂದ್ರೆ, ದನ ಹಿಂಡ್ಲಿಲ್ಲ ಅಂದ್ರೆ, ರಕ್ತ ಹಿಂಡಾಕತ್ತಾವ ಅಂದ್ರೆ, ಗಂಡ ಹೆಂಡತಿ ಜಗಳ ಆಡಿದ್ರು, ಸಸಿ ಬರ್ಲಿಲ್ಲ ಅಂದ್ರೆ, ಏನೋ ರೋಗ ರುಜಿನಗಳು ಬಂದ್ರು, ಎಲ್ಲಿ ಬರಾಕತ್ತಿದ್ರು ಅಂತ ಕೇಳಿದ್ರೆ ಶರಣನ ಹತ್ತಿರ ಬರಾಕತ್ತಿದ್ರು. ಒಬ್ಬ ಭವರೋಗ ವೈದ್ಯನಾಗಿ ಶರಣ ಬಸಪ್ಪ ತನ್ನ ವ್ಯಕ್ತಿತ್ವವನ್ನ ಪರಮಾತ್ಮನ ದಯೆಯಿಂದ, ತನ್ನ ಲಿಂಗ ಪೂಜೆಯಿಂದ, ಗುರುಲಿಂಗ ಜಂಗಮ ಸೇವೆಯಿಂದ ಏನ್ ಮಾಡಾಕತ್ತಾನ ಅಂತ ಕೇಳಿ ಅಳಿಸ್ಕೊಳಕತ್ತಾನ. ಏನ್ ಮಾಡಿದ್ರು ಕಾಯಕವನ್ನು ಬಿಡ್ತಿರ್ಲಿಲ್ಲ ಅಂತ ಶರಣ ಬಸಪ್ಪ. ಕಾಯಕದೊಂದಿಗೆ ಜಂಗಮಾರ್ಚನೆಯನ್ನು ಮಾಡ್ತಾ ಇದ್ದ. ಹೀಗೆ ಮಾಡುವಂತಹ ಸಂದರ್ಭದಲ್ಲಿ ಕೈ ಕಲ್ಪವೃಕ್ಷವಾಗಿತ್ತು, ಕಣ್ಣು ಕಲ್ಪವೃಕ್ಷವಾಗಿತ್ತು, ನಾಲಿಗೆ ಕಲ್ಪವೃಕ್ಷವಾಗಿತ್ತು. ಮುಟ್ಟಿದ್ದೆ ಮಣ್ಣು ಮುಟ್ಟಿದ್ರೆ ಹೊನ್ನಾಕಿತ್ತು. ಯಾಕೆ? ನಿಮ್ಮ ಅಮೃತ ಹಸ್ತದಿಂದ ದೀಪ ಪ್ರಜ್ವಲನವಾಗಲಿ ಅಂತ ಹೇಳ್ತಾರೆ ಕೆಲವೊಬ್ಬರು. ಅಮೃತ ಹಸ್ತ ಯಾವಾಗ ಆಗ್ತತ್ರಿ? ಅಮೃತ ನೋಡ್ರಿ ಶಬ್ದ ಅಮೃತ ಪ್ಲಸ್ ಮೃತ ಅಂದ್ರೆ ಸತ್ತಿದ್ದ, ಮೃತ ಅಂದ್ರೆ ಸಾಯದ್ದು. ಅದಕ್ಕೆ ಸಾವಿಲ್ಲ. ಯಾಕೆ ಸಾವಿಲ್ಲ? ಅದು ಪೂಜೆ ಮಾಡಿದ. ಶಿವನನ್ನ ಕೈಯಾಗಿ ಹಿಡ್ಕೊಂಡದ, ಲಿಂಗವನ್ನ ಕೈಯಾಗಿ ಹಿಡ್ಕೊಂಡದ. ಯಾವ ಕೈ ಲಿಂಗ ಹಿಡ್ಕೊಂಡಿರ್ತಾವಲ್ಲ ಅವು ದಿನಾನು ಪವಿತ್ರ ಆಗ್ತಿರ್ತಾವ. ಯಾವ ಕೈಯಾಗಿ ಲಿಂಗ ಹಿಡ್ಕೊಳ್ಳಂಗಿಲ್ಲಲ್ಲ ಅವು ಏನಾಗಿರ್ತಾವ ಅಂತ ಕೇಳಿದ್ರ ಇವತ್ತು ತುಂಬ್ರಿ ಏನ್ ತುಂಬ್ಕೊಂತೀರಿ? ದಿನಾ ಕೈಯಾಗಿ ಲಿಂಗ ಹಿಡ್ಕೊಂಡು 1 ನಿಮಿಷ ಹಿಡ್ಕೊಂಡ್ಬೇಕಂತ ಕೈಯಾಗ ಅಂಗೈಯಾಗ ಲಿಂಗ ಇಟ್ಕೋಬೇಕು. ನಾನು 1 ನಿಮಿಷ ನೋಡ್ಬೇಕಂತ ಬರೇ ಗಂಡನ ಮುಖ ನೋಡ್ಕೊಂಡು ಹೋದ್ರಿ ಏನ್ ಮಾಡೋ ಸಂಸಾರ ಆಗುದ? ಅದಕ್ಕೆ
ಈ ಗಂಡನ ಮುಖ ನೋಡ್ಬೇಕಂತ. ಯಾವ ಸಾವಿಲ್ಲದ, ಕೇಡಿಲ್ಲದ, ರೋಗಿಲ್ಲದ, ಬವವಿಲ್ಲದ, ಭಯವಿಲ್ಲದ, ನಿರ್ಭಯ ಚಲುವಂಗೆ ನಾನು ಮಿಗೆ ಒಲಿದ್ನವ್ವ. ಅಕ್ಕ ಹೇಳಂಗಿಲ್ಲ, ಎಂತ ಗಂಡನ್ ನೋಡಿದ್ವಿ ಅಕ್ಕ, ಹಂಗೈ ಎಂತ ಗಂಡನ್ ಹಿಡ್ಕೊಂಡಿಲ್ಲ. ನಿನ್ ಗಂಡ ಯಾರು ಅಂತ ಕೇಳಿದ್ರೆ, ಹರನೇ ನಿನಗೆ ಗಂಡನಾಗಬೇಕೆಂದು ಅನಂತ ಕಾಲ ತಪ್ಪಿಸಿದ್ದೆ ನೋಡ, ಹಸೆಯ ಮೇಲನ ಮಾತು ಬೆಸಗೊಳ್ಳಲಟ್ಟಿದರೆ ಶಿಶಿಧರನ ಹತ್ತಿರಕ್ಕೆ ಕರೆದೊಯ್ಯುವರು. ಎಮ್ಮವರು ಭಸ್ಮವನೇ ಪೂಸಿ ಕಂಕಣವನೇ ಕಟ್ಟಿ ಚನ್ನ ಮಲ್ಲಿಕಾರ್ಜುನನ್ಗೆ ಮದುವೆ ಮಾಡಿದರು. ಎಮ್ಮವನೆನ್ನ ಮದುವೆ ಮಾಡಿದರು. ಪಚ್ಚೆಯ ನೆಲಗಟ್ಟು ಕನಕದ ತೋರಣ ಭದ್ರದ ಕಂಬಳ ಕೋಣದ ಚಪ್ಪರವು ನೆಕ್ಕಿ ಮದುವೆಯ ಮಾಡಿದರು. ಎಮ್ಮವರೆನ್ನ ಮದುವೆಯ ಮಾಡಿದರು. ಆಲಿಕಲ್ಲ ಹಸೆ ಉರಿಯ ಚಪ್ಪರವನಿಕ್ಕಿ ಕಾಲಿಲ್ಲದ ಹೆಂಡತಿಗೆ ತಲೆ ಇಲ್ಲದ ಗಂಡು ಬಂದು ಕೈ ಹಿಡಿದನು. ಎಂದೆಂದು ಬಿಡದ ಬಾಳವೆ ಕೊಟ್ಟರನ್ನ ಪ್ರಭುವಿನ ಮನೆಗೆ. ಎಷ್ಟು ಆ ಚರಿತ್ರೆಯನ್ನು ಓದ್ಬಿಟ್ರೆ, ಅಕ್ಕ ಹೇಳಿದ ವಚನ ಓದ್ಬಿಟ್ರೆ ಹಂಗಾಗಿ ನಿನಗೆ ಯಾರು ದಾರೆ ಎರೆದ್ರು ಅಂತ ಹೇಳ್ತಾಳ. ಗುರುವೇ ಕತ್ತಿಗ ನಾದ ಲಿಂಗವೇ ಮದುಗಳಿಗೆ ನಾನೇ ಮೊದಲಿಗೆ. ಈ ಭುವನವೆಲ್ಲ ಬರೆಯಲು ಅಸಂಖ್ಯಾತರಿಗೆ ತಾಯಿ ತಂದೆಗಳು ಕೊಟ್ಟರು ಪ್ರಭುವಿನ ಮನೆಗೆ ಸಾದೃಶ್ಯವಪ್ಪ ವರನ ನೋಡಿ. ಇದು ಕಾರಣ ಚನ್ನ ಮಲ್ಲಿಕಾರ್ಜುನ ಗಂಡನರಿಗೆ ಮಿಕ್ಕಿದ ಲೋಕದ ಗಂಡನರಿಗೆ ಸಂಬಂಧವಿಲ್ಲವಯ್ಯ. ಪ್ರಭುವೇ ಅಕ್ಕ ಇಂಥ ಗಂಡ ಬಂದಿದ್ದು. ಮನಸ್ಸು ಮಾಡಿದ್ರೆ ರಾಜನ ಮದುವೆಯಾಗಿ ರಾಣಿಯಾಗಿರ್ಬಹುದಿತ್ತು ಕೌಶಿಕನ ಅರಮನೆಯಲ್ಲಿ. ಕಾಲಿಗೆ ಸಮ ಮಾಡಿದ್ಲದು. ಯಾಕೆ? ಆ ಕೌಶಿಕನಿಗೆ ಹೊಂದಿದ್ಲಕ್ಕೆ. ಯಾವ ಕೌಶಿಕ? ಸಾವ ಕೆಡದ ಗಂಡ. ಮುಂದೆ ಪ್ರಭು ಬಹಳ ಚಿಂತ ಕೇಳ್ತಾನೆ. ನಾ ಸತ್ಯನಂದು ಹೆಣ ಕೂಗಿದುದುಂಟೆ, ಬಯಚಿತ್ತ ಬಯಕೆ ಕರೆದುದುಂಟೆ, ಹೆಪ್ಪಿಟ್ಟ ಹಾಲು ಸಿಹಿ ಅಪ್ಪುದೆ, ಇದು ಒಪ್ಪವಲ್ಲ ಗುಹೇಶ್ವರ ಲಿಂಗಕ್ಕೆ. ಹೇಳ್ತಾನೆ, ಹೆಪ್ಪಿಟ್ಟ ಹಾಲು ಸಿಹಿ ಅಪ್ಪದು. ಸತ್ತವರು ಮಾತನಾಡಿದುದುಂಟು. ಹೇಳ್ತಾಳ ಅಕ್ಕ, ಇದು ನಿಶ್ಚಯಿಸಿ ನೋಡಿ ಚನ್ನಮಲ್ಲಿಕಾರ್ಜುನಲ್ಲಿ ಮರೆದವರಿಗೆ ಕನಸು ಕಂಡು ಹೇಳುವಲ್ಲಿ ಸತ್ತ ಹೆಣ ಎದ್ದಿತ್ತು, ತನ್ನ ಋಣ ನಿಧಾನ ಕರೆಯಿತ್ತು, ಹೆಪ್ಪಿಟ್ಟ ಹಾಲು ಗಟ್ಟಿ ತುಪ್ಪವಾಗಿ ಸಿಹಿ ಆಯ್ತು. ಇದಕ್ಕೆ ತಪ್ಪು ಸಾಧಿಸಲಿಕ್ಕೆ ಚನ್ನಮಲ್ಲಿಕಾರ್ಜುನ ಒಲಿದ ಈ ದೇವನ ಒಳಗಾಗಿರ್ತಕ್ಕಂಥ ಇವಳಿಗೆ ನೀವು ಯಾಕೆ ಕಾಡ್ತೀರಿ ಅಂತ ಕೇಳ್ತಾಳೆ. ಏನ್ ಹೇಳ್ತಾಳ ಅಕ್ಕ? ಅವಳನ್ನು ಓದ್ಬಿಟ್ರೆ ಜಡ್ಡ ಬಿಡ್ತದೆ, ಜಿಡ್ಡು ಹೋಗ್ತದೆ. ಎಷ್ಟು ಚಂದ ಅಂದ್ರೆ ಹೇಳಕ್ ನಿಮ್ಗೆ ಟೈಮ್ ಇಲ್ಲ. ಒಂದ್ 4 ದಿನ ಇದೆ, ಇನ್ನೊಂದ್ 4:28 ಮುಗಿದ್ ಬಿಡ್ತದೆ ಹೇಳ್ಕೊಂತ ಹೊಂಟಾನೆ. ಮತ್ತೆ ಅದನ್ನ ಪುರಾಣ ಇರ್ತದೆ ನೋಡಿ. ಅದಕ್ಕ ಇಲ್ಲಿ ಯಾರಿಗೆ ಒಲಿದಿದ್ರು ಇವ್ರು ಅಂತ ಕೇಳಿದ್ರೆ, ಸಾವಿಲ್ಲದ ಕೇಳಿಲ್ಲದ ಗಂಡನಿಗೆ. ಅವನ ಮೇಲೆ ಏನೇ ಮಾಡಿದ್ರು ನಾ ಮಾಡ್ತೀನಿ ಅಲ್ಲಿಲ್ಲ, ಮಾಡಿದನೆಂಬುದು ಮನದಲ್ಲಿ ಹೊಡೆದರೆ ಏಣಿಸಿ ಕಾಡಿತ್ತು ಶಿವನ ಮಾಡಿದ ನನ್ನದೇ ರಾಲಿಂಗಕ್ಕೆ, ನೀಡಿದ ನನ್ನದೇ ರಾಜಂಗಮಕ್ಕೆ, ಮಾಡಿದ್ದು ನೀಡಿದ್ದು ಮನದಲ್ಲಿ ಇಲ್ಲದಿದ್ದರೆ ಬೇಡಿದ್ದ ನೀವು ಕೂಡಲ ಸಂಗಮದೇವ. ಕೊಡವ ಕೊಡವ ತಗೊಳವ ನಡ್ಸವ ನಾವ್ ಅನ್ನಂಗಿಲ್ಲ. ದುಡ್ದವ್ ನಾನ್, ಗೊಬ್ಬರ ಹಾಕಿದವ್ ನಾನು, ತೊಗರಿಗೆ ಎಣ್ಣೆ ಹೊಡೆದವ್ ನಾನು. ಮಳೆ ಕೊಡ್ಲಿಲ್ಲ ಅಂದ್ರೆ ಬೋರಿನಾಗ ನೀರುದಾವು, ಮಳೆ ಕೊಡ್ಲಿಲ್ಲ ಬೋರ್ನಲ್ಲಿ ನೀರು ಬರ್ತಾವ. ನೀವು ಯಾರು ತಂದು ಹಾಕ್ತಾರೆ ರಾತ್ರಿ ಬೆಳಕ? ನಾನೇ ಮಾಡಿದಂತೀವಿ ನಾವು. ನಾವು ಮೂರ್ಖ, ನೀ ಅನ್ನೋ ದೇವ್ರು. ಅದಕ್ಕೆ ನಾನು ಅನ್ಬಾರ್ದು ನೋಡ್ರಿ. ನಾನು ಅದಕ್ಕೆ ಬಸವಣ್ಣವ್ರು ಹೇಳಿದ್ರು, ಮೇಲಾಗಲೊಲ್ಲೆನು ಕೀಳಾಗಲೊಲ್ಲದೆ ಕೀಳಿಂಗಲ್ಲದೆ ಹಯನ ಕರೆಯುವುದೇ, ಮೇಲಾಗಿ ನರಕದಿ ಲೋಲಾಡಲಾರದೆ ನಿಮ್ಮ ಶರಣರ ಪಾದಕ್ಕೆ ಕೀಳಾಗಿರಿಸು ಕೂಡಲ ಸಂಗಮದೇವ. ಪರಮಾತ್ಮ, ನನ್ನನ್ನ ನಿನ್ನ ಸೇವೆಯನ್ನು ಮಾಡುವಂತ ನಿನ್ನ ಪಾದ ಸೇವಕನನ್ನಾಗಿ ಮಾಡಪ್ಪ. ನಾ ಮ್ಯಾಲಿ ಏನಾರ ಕಳಸ ಮಾಡಿ ಗುಡಿ ಮ್ಯಾಲ ಗೋಪುರ ಮ್ಯಾಲ ಕಳಸ ಮಾಡಿದ ಅಂತ ಹೇಳಿದ್ರ ನನ್ನ ಮ್ಯಾಲ ಯಾರು ಇದನ್ ಮಾಡ್ತಾರ? ಕಾಗೆ ವೃಷ್ಟಿಸುವ ಹೊನ್ನ ಕಳಸವಾಗುವುದಕ್ಕಿಂತ ಕೂಡಲ ಸಂಗಮ ದೇವ ನಿಮ್ಮ ಪಾದಕ್ಕೆ ಚಮಾವಿಗೆಯಾಗಿರಿಸು. ಯಾಕೆ ಬಸವಣ್ಣ ದೊಡ್ಡವರು? ಯಾಕೆ ದೊಡ್ಡವರು? ಅದಕ್ಕೆ ದೊಡ್ಡವರಾದ್ರು. ಮತ್ತೆ ಲೋಕದೊಳಗೆ ಭಕ್ತರುಂಟೆ ಹೇಳಯ್ಯ. ಬಸವಣ್ಣ ಕೇಳಿದ್ರು, ಈ ಜಗತ್ತಿನಲ್ಲಿ ಯಾರಾದ್ರೂ ಭಕ್ತರದಾರೆ ಅಂತ ಕೇಳಿದ ಬಸವಣ್ಣ ಹೇಳ್ತಾರೆ, ಮತ್ತೆ ಲೋಕದೊಳಗೆ ಭಕ್ತರುಂಟೆ ಹೇಳಯ್ಯ, ಮತ್ತಾರು ಇಲ್ಲ ನಾನೊಬ್ಬನೇ ಭಕ್ತ. ಇವ್ರು ತೆಗೆದು ಕಾಡ್ತಾವ, ಒಬ್ಬನ ಭಕ್ತನ ಮತ್ ನಾವೇನು ಅಂತಂದಿರ್ತೀವಿ. ಇನ್ನು ಮುಂದೆ ವಚನ ಹೇಳಿಲ್ಲ ಬಸವಣ್ಣ. ಮತ್ತಾರು ಇಲ್ಲ ನಾನೊಬ್ಬನೇ ಭಕ್ತ. ನೀವ್ಯಾರು? ಜಂಗಮ ಲಿಂಗ ನೀವೇ ಅಯ್ಯ ಕೂಡಲ ಸಂಗಮ. ನೀವೆಲ್ಲಾರು ಕೂಡಲ ಸಂಗಮ ದೇವಿದ್ದಂಗ ನಿಮ್ಮ ಸೇವಾ ಮಾಡೋ ಭಕ್ತ ನಾನು ಅಂತಂದಂತ ಬಸವಣ್ಣ.
ಕಿಂಚಿತ ಕಿಂಕರ ಅಂದ್ರೆ ಶಂಕರಾಕರಣ. ಕೈ ಮುಗಿದ್ರೆ ಮತ್ ನಾಳೆ ಮನೆ ಕೈ ಮುಕ್ಕೊಂಡ್ ಬರ್ತಾರ, ಹಂಗ ಕೈ ಮುಗಿದಲ್ಲ. ಹೌದು, ಅದಕ್ಕೆ ಅವ್ರು ಬೇರೆ ಕೈ ಮುಗಿತಿರ್ತಾರ. ಶರಣರ ಕೈ ಮುಗಿದ್ ಬೇರೆ, ದೊಡ್ಡವ್ರ ಕೈ ಮುಗಿದ್ ಬೇರೆ, ಯಾರ ಒಂದು ಕೈ ಮುಗಿದ್ ಬೇರೆ. ಎಲ್ಲಾರ ಕೈ ಮುಗಿದವ್ರು ಶರಣರಿರ್ತಾರಂತ ಅಲ್ಲ. ಹಂಗಿರಂಗಿಲ್ಲ ಅದು. ಅದಕ್ಕ ಇಲ್ಲಿ ಬಸವಣ್ಣನ ಧರ್ಮ ಹೆಂಗಿತ್ತು ಅಂತ ಕೇಳಿದ್ರೆ ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮ. ಅದೇ ಧರ್ಮವನ್ನು ಉದ್ಧಾರ ಮಾಡ್ಲಿಕ್ಕೆ ಬಂದಂತ ಎರಡನೇ ಬಸವಣ್ಣ ಯಾರು ಅಂತ ಕೇಳಿದ್ರೆ ಕಲಬುರ್ಗಿಯ ಶರಣ ಬಸಪ್ಪ. ಅದಕ್ಕಷ್ಟು ಬೆಳಕವ್ರು. ಯಾರು ಬಸವಣ್ಣನ ಹಾದಿಯೊಳಗೆ ಹೋಗ್ಯಾರಲ್ಲ, ಕೆಟ್ಟವ್ರು ಬಸವಣ್ಣನನ್ನ ನಂಬಂಗಿಲ್ಲ. ನೆನ್ಪಿಟ್ಟುಕೋರಿ, ಕೆಟ್ಟವ್ರು ಬಸವಣ್ಣನನ್ನ ನಂಬಂಗಿಲ್ಲ. ನಂಬಿದವರು ಕೆಟ್ಟಿಲ್ಲ. ಅದಕ್ಕೆ ಶರಣರನ್ನ ನಂಬಬೇಕು. ಮಲ್ಲಿಗೆ ಇರುವಾಗ ಮುಳ್ಳ್ಯಾಕ ಮುಡಿಯುತ್ತೆ, ಕಲ್ಯಾಣದಾಗ ಬಸವಯ್ಯ ಇರುವಾಗ ಕಲಿಗ್ಯಾಕ ಕೈ ಮುಗಿಯುತ್ತೆ. ಅಂತ ಬಸವಣ್ಣ ಏನ್ ಕುಂತಾರ ಅಂತ ಹೇಳಿ ಅರಳಿ ನುಡಿಗೆ ಒಳಗೆ ಕುಂತಾರ. ಒಬ್ಬ ಜಂಗಮ ಬರ್ತಾನೆ. ಇದೊಂದು ಘಟನೆ ಹೇಳ್ಬಿಡ್ಲೆ. ಒಬ್ಬ ಜಂಗಮ ಮೂರ್ತಿ ಬರ್ತಾನೆ. ಯಪ್ಪ ಶರಣರ, ಜಂಗಮ ಬಂದಂತಾನೆ. ಯಪ್ಪ ನನ್ ಮಗನ ಲಗ್ನ ಮಾಡಾಕತ್ತೇನ್ರಿ ಮನೆಯೊಳಗೆ, ನನಗೇನು ಇಲ್ರಿ, ಒಂದಿಷ್ಟು ದುಡ್ಡು ಕೊಡ್ರಿ ಅಂತ. ಒಂದಿಷ್ಟು ಅಮೌಂಟ್ ಅನ್ನ ಎದಕ್ಕೆ ಲಗ್ನ ಮಾಡಾಕ ದುಡ್ಡು ಕೊಡ್ರಿ ಅಂತಾನೆ. ದುಡ್ಡು ಕೊಡ್ರಿ ಲಗ್ನ ಮಾಡಾಕ ಅಂದಾಗ ಶರಣ ಬಸಪ್ಪನವರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ದೇವನೀರಿನ ಮೋರಟಿಗೆ ಗಿರಿಮಲ್ಲಪ್ಪನವರು ಅಂತ ಹೇಳ್ತಾರೆ. ಮೋರಟಿಗೆ ಗಿರಿಮಲ್ಲಪ್ಪ ಅಂತ ಇರ್ತಾರ ದೇವನೂರ. ಆ ಗಿರಿಮಲ್ಲಪ್ಪನವ್ರ ಹತ್ರ ಹೋಗ್ತಾರೆ. ಹೋಗಿ ಸಾವುಕಾರ, ನಮ್ಮ ಹತ್ರ ಒಬ್ಬ ಜಗ್ಗಮ್ಮ ಮೂರ್ತಿ ಬಂದಾನ, ಮದುವೆಗೆ ರೊಕ್ಕಿಲ್ಲಂತೆ. ಎದಕ್ಕರಾಗಿದ್ದು ಕೊಡ್ತಿದ್ದಿಲ್ಲ, ನಾವು ಕೊಡ್ಬೇಕು ದುಡ್ಡನ್ನ. ಎದಕ್ ಕೊಡ್ಬೇಕು? ಒಂದು ಮಕ್ಳು ಓದ್ತಾರಂದ್ರೆ ಅವ್ರಿಗೆ ಸಹಾಯ ಮಾಡ್ಬೇಕು, ಒಂದು ಕಲ್ಯಾಣದ ಕೆಲಸ ನಿಂತೈತಿ ಅಂತ ಕೇಳಿದ್ರೆ ಸಹಾಯ ಮಾಡ್ಬೇಕು ಪ್ರತಿಯೊಬ್ರು. ನಮ್ಮ ಹತ್ರ 100 ರೂಪಾಯಿದೊಂದು ತಗೊಂಡು ಹೋಗಿದ್ದೊಂದು 10 ರೂಪಾಯಿ ತಗೊಂಡು ಹೋಗಂತ ಹೇಳಿ ಕೊಡುವಂತ ಕೈ ಏನಿರ್ಬೇಕು ಅಂತ ಹೇಳಿ ಕೊಡೋ ಕೈ ಆಗ್ಬೇಕು. ಅದಕ್ಕೆ ಒಂದು ಮಗು ಓದ್ತೈತಿ ಅಂತ ಅವ್ನಿಗೆ ಬಟ್ಟಿಗೆ ಇಲ್ಲ ಅಂದ್ರೆ ಒಂದಿಷ್ಟು ಸಹಾಯ ಮಾಡೋದು, ಕೊಟ್ಟು ಕಳಿಸ್ಬೇಕಿದ್ರು. ಪುಣ್ಯದ ಕೆಲಸ. ಒಬ್ರದಲ್ಲಿ ಒಂದು ಕಲ್ಯಾಣ ಕೆಲಸ ನಿಂತೈತಿ ಅಂದ್ರೆ ಅದನ್ನ ನೋಡಿ ನಾವು ಮಾಡೋದು ಹೆಂಗೈತಿ ನೋಡಿ, ಸೊಕ್ಕಿ ಗಾಡಿ ನಾನು ತಡಿ ದೇವ್ರಂತ ನಕ್ಕಿ ಅಂದ್ರೆ ನಿನಗೂ ಅಲ್ಲಿ ಪಕ್ಕಿ ಇಡಮಿದ್ದೆ. ಅದಕ್ಕೆ ಅದನ್ನ ಮಾಡಬಾರ್ದು. ಅಲ್ಲಿ ಹೋಗಿ ಅವ್ನ ವೈರಿ ಇರ್ಲಿ, ಆ ಕೆಲಸ ನಿಂತದ್ದಿಲ್ಲ, ನಮ್ ಕಡೆಯಿಂದ ಇಷ್ಟು ಕೊಟ್ಟು ಮಾಡು ಅಂತ ಹೇಳಿ ವೈರಿ ಹೆಸರು ಮಕ್ಕಳಿಗೆ ತಗೋಬೇಕಂತ ಶರಣರು ಹೇಳ್ತಾರೆ. ಶರಣ ತತ್ವವನ್ನು ಹೇಳ್ತದೆ ಇದು. ಅದಕ್ಕ ಹಂಗ ಇಲ್ಲಿ ಏನು ಅಂತ ಕೇಳಿದ್ರೆ ಶರಣ ಬಸಪ್ಪನವರು ದೇವನೂರಿನ ಮೋರಟಿಗೆ ಗಿರಿಮಲ್ಲಪ್ಪ ಸೌಕಾರ ಇರ್ತಾರೆ ನೋಡ್ರಿಪ್ಪ. ಹಿಂಗ್ ಜಂಗಮಾಮೂರ್ತಿ ಲಗ್ನ ನಿಂತದ ಸೌಕಾರ್ಯ, ನೀವು ಇವನಿಗೆ ಒಂದು 2500 ರೂಪಾಯಿ ಕೊಡ್ರಿ ಅಂತಾರೆ. ಆಗಿನ ಕಾಲದಲ್ಲಿ 2500 ಅಂದ್ರೆ ಎಷ್ಟಾತ ಲೆಕ್ಕ ಹಾಕ್ರಿ. ಎಷ್ಟು ದೊಡ್ಡ ಅಮೌಂಟ್ ಇರ್ಬೇಕು. ಆ ದೊಡ್ಡ ಅಮೌಂಟ್ ಅನ್ನ ಏನ್ ಮಾಡ್ತಾರಂತ ಕೇಳಿದ್ರೆ ಇಷ್ಟು ಕೊಡ್ತಾರೆ ಜಂಗಮಾಮೂರ್ತಿ. ಇವತ್ತು ತಗೊಂಡು ಮತ್ತೆ ಯಾವಾಗ ಕೊಡ್ತೀರಿ ಶರಣರ ರೊಕ್ಕ ಮರಳಿ ಕೊಡೋದು ಯಾವಾಗ ಅಂತ ಕೇಳ್ತಾರೆ. ಕೇಳಿದಾಗ ಶರಣರು ಹೇಳ್ತಾರೆ, ಎಂತ ಶರಣರ ವಾಣಿ, ದೇವ್ರು ಕೊಟ್ಟಾಗ ಕೊಡ್ತೀವ್ರಿ ಅಂತಾರೆ. ಏನ್ರಿ ನೀವಾದ್ರೂ ಕೊಟ್ರಿ ಹಿಂಗೆ ಹೇಳಿ, ದೇವ್ರು ಬೇಡ ನಡಿಪಯ್ಯಪ್ಪ ನೀವು ಅಲ್ಲ. ಶರಣರಂತ ದೇವ್ರು ಕೊಟ್ಟಾಗ ಕೊಡ್ತೀನ್ರಿ ಅಂತಂದ್ರಂತ. ಅವನು ಸೌಕಾರ ದೊಡ್ಡವಿದ್ದ, ಇಸ್ಕೊಳ್ಳೋನು ದೊಡ್ಡವಿದ್ದ, ಕೊಡವನು ದೊಡ್ಡವಿದ್ದ. ಕೊಟ್ಟ ಬಡ್ಡಿ ಹಂಗ ಕೊಟ್ಟ ಹಂಗಲ್ ಮತ್ತ ಕೊಟ್ಟ. ತಗೊಂಡು ಬಂದು ಗುಟ್ಲೆ ಅವ ಲಗ್ನ ಮಾಡ್ಕೊಂಡ. ಆ ಕಡೆ ಹೋಗಿ ಇಸ್ಕೊಂಡು ಹೋದ ಮರ್ತ್ ಬಿಟ್ಟ. ಜಂಗಮ ಇಸ್ಕೊಂಡು ಹೋದ ಮರ್ತ್ ಬಿಟ್ಟ. ಇವ ಸಾವುಕಾರ 1 ವರ್ಷ ನೋಡಿದ, 2 ವರ್ಷ ನೋಡಿದ, 3 ವರ್ಷ ನೋಡಿದ, 4 ವರ್ಷ ನೋಡಿದ, 5 ವರ್ಷ ನೋಡಿದ, 10 ವರ್ಷ ನೋಡಿದ. ಶರಣರ ಬಾಕಿ ಬರೆದಿಟ್ಟಿದ್ದ. ಬಾಕಿ ಬರೆದಿಟ್ಟ ಕೊಡ್ಲಿಲ್ಲ ಶರಣರು. ಅವನ ವಸೂಲಿ ಮಾಡೋವಿರ್ತಾನ, ಬಡ್ಡಿ ಗಂಟ ವಸೂಲಿ ಮಾಡೋರು. ದಾಮಾಜಿ ಪಂತ ಅಂತೇಳಿ ಒಬ್ಬ ಸೇವಕ ಇರ್ತಾನೆ. ಯಾರ ಹತ್ರ? ಕಾರ್ಕೂನ ಇರ್ತಾನೆ. ಆ ಮೋರಟಿಗೆ ಸೌಕಾರನ ಹತ್ರ, ಗಿರಿಮಲ್ಲಪ್ಪ ಸೌಕಾರ ಹತ್ರ. ಹೋಗೋ ದಾಮಾಜಿ, ಆ ಶರಣರ ಮನೆಯೊಳಗ ತಗೊಂಡೋಗಿ 10 ವರ್ಷ ಆಗೈತಿ, ಅಸಲು ಇಲ್ಲ ಬಡ್ಡಿನೂ ಇಲ್ಲ, ಇಸ್ಕೊಂಡ್ ಬಾ, ಹೋಗಿ ವಸೂಲಿ ಮಾಡ್ಕೊಂಡ್ ಬಾ ಅಂತ.
ಬಂದವ ಕಂಬಳಿನ ಹಾಕೊಂಡಿರ್ತಾನೆ ಶಿಸ್ತ್ ಹೆಗಲ ಮ್ಯಾಗ, ದೊಡ್ಡದೊಂದು ಕೋಲ್ ಹಿಡ್ಕೊಂಡಿರ್ತಾನ, ಆಳ್ ನೋಡಾಕ ದಷ್ಟ ಪುಷ್ಟ ಇರ್ತದೆ. ಬಂದು ಶರಣರೇ ಸಾವ್ಕಾರ ಹೇಳಿ ಕಳ್ಸ್ಯಾರ ರೊಕ್ಕ ಕೊಡ್ಬೇಕಂತ. ಇಲ್ಪ ನಿಮ್ ಸಾವ್ಕಾರಿಗೆ ಹೇಳೀವಿ ನಾವು, ನಿಮ್ ದುಡ್ಡನ್ನು ಯಾವಾಗ ಕೊಡ್ತೀವಿ ಅಂತ ಕೇಳಿದ್ರೆ ದೇವ್ರು ಕೊಟ್ಟಾಗ ಕೊಡ್ತೀವಿ, ಶಿವ ಕೊಟ್ಟಾಗ ಕೊಡ್ತೀವಿ ಅಂತ ಹೇಳಿವಲ್ಪ, ಅದಕ್ಕೆ ಅವಾಗ ಕೊಡ್ತೀವಿ ಅಂತ ಹೇಳಿ ಅಂತ ಹೋಗಿ ಅವ ಹೇಳ್ತಾನೆ ಸಾವ್ಕಾರ ಅಂತ. ಅವ ಬಹಳ ವ್ಯವಹಾರಿಕ ಇರ್ತಾನೆ, ಭಕ್ತಿ ಇರ್ಲಿಲ್ಲ ಸಾವ್ಕಾರಕ್ಕೆ. ಇಲ್ಲೇ ಇದು ಇದೆ ಇಲ್ಲ, ಯಾವುದು ಇಲ್ಲಿ ಬರ್ತದಲ್ಲ ಸಿದ್ದಪ್ಪ ಮಹಾರಾಜ್ ಹುಟ್ಟಿದೂರು ಇದೆ, ಯಾವುದು ಕಕ್ಕಳ ಮೇಲೆ ಅಲ್ಲೊಂದು ಘಟನೆ ನಡೀತೈತಿ, ಇಂಥದ ನಡೀತೈತಿ. ಅಲ್ಲಿ ಒಬ್ಬ ಸಾವ್ಕಾರ ಇರ್ತಾನೆ, ಮೂರ್ತಿಗೊಳಗೆ ಇರ್ತಾನ, ಅವನು ಬಡ್ಡಿ ಕೊಡ್ತಿರ್ತಾನ. ಈ ಕಕ್ಕಳ ಮೇಲೆ ಒಳಗ 101 ಮಂಟಪ ಪೂಜೆ ನಡೆದಿರ್ತಾವ. ಲಕ್ಷ ಕೊಟ್ಟು ಕೇಳಾಕತ್ತೀರಿ ಹೇಳೇ ಬೇಡ. ಮತ್ತೆ ನೀವು ಆಕಳಿಸಿದ್ರೆ ಅಂದ್ರೆ ನಿದ್ದೆ ಬರ್ತೈತಿ ನನಗೂ. ನಾನು ಮುಂದೆ ದಯವಿಟ್ಟು ಬೇಕಾದ್ರೆ ಸಡಗ್ ಮುಚ್ಕೊಂಡು ಹಿಂಗೆ ಆಕಳಿಸ್ಬೇಕು, ನಾನು ಮುಂದೆ ಆಕಳಿಸ್ಬೇಡ್ರಿ ಒಟ್ಟು. ಅಂದ್ರೆ ನೀವು ಆಕಳಿಸಿದ್ರೆ ನನಗೇನು ಅನಿಸ್ತಿ ಗೊತ್ತೇನೆ, ನಾ ಹೇಳಿದ್ ತಿಳಿಯಾಕತ್ತಿಲ್ಲ. ಆಕಳಿಗೆ ಬರ್ಬೇಕಂದ್ರೆ ಅದಕ್ಕೆ ಬರ್ತಾವ ಹೇಳ್ರಿ ಅವ. ನಾ ಹೇಳಿದ್ ಬಹುಶಃ ತಿಳಿಯಾಕಿಲ್ಲ. ಇಡ್ ದಿವ್ಸ ಏನೇನು ಹೇಳ್ಬಿಟ್ಟಿನಿ ಜಗ್ಗೆಷ್ಟು ವಿಷಯ. ಈಗ ಚರಿತ್ರೆ ಒಯ್ಬೇಕಲ್ಲ, ಅದಕ್ಕೆ ನಾನು ಹಂಗ ಕಂಟಿನ್ಯೂಸ್ ಹೋಗಕತ್ತೆ. ಕಣ್ಣು ಮುಚ್ಚಿದ್ರೆ ಮುಂದೆ ಡಿಕ್ಕಿ ಹೊಡೆಯಂಗೆ ಮುಚ್ಚಿರಿ ಏನು ಹಂಗಾಗಿ ಮುಚ್ಚಕ್ ಹೋಗ್ಬೇಡ. ಅದಕ್ಕೆ ಹೇಳೋದು ಇರ್ಲಿ. ನೋಡ್ರಿ ಏನ್ ಹೇಳಕತ್ತಿದ್ದೆ, ಆ ಸಾವ್ಕಾರ ಬಡ್ಡಿ ಹಂಗೆ ಕೊಡ್ತಿರ್ತಾನ. ಇಲ್ಲಿ ಕಕ್ಕಳ ಮೇಲೆ ಒಳಗ ಸಿದ್ದಪ್ಪ ಮಹಾರಾಜರು, ಲಚ್ಚಾಣ ಸಿದ್ದಪ್ಪ ಮಹಾರಾಜರು 101 ಮಂಟಪ ಪೂಜೆ ಮಾಡಿರ್ತಾರೆ. ಆ ಜಂಗಮರಿಗೆ ಕೊಡಾಕ್ ಮಂಟಪದ ಎಲ್ಲ ಜಂಗಮರಿಗೆ ಕಾಣಿಕೆ ಕೊಡ್ಬೇಕಲ್ಲ, ಕಡಿಮೆ ಬಿದ್ದು ಬಿಡ್ತಾವ. ಕಡಿಮೆ ಬಿದ್ದಾಗ ಸಿದ್ದಪ್ಪ ಮಹಾರಾಜರು ಏನ್ ಹೇಳ್ತಾರ ಅಂತ ಕೇಳಿದ್ರೆ, ಸಾವ್ಕಾರ ಇದಾನಲ್ಲ ಮೂರ್ತಿ ಒಳಗ ಹೋಗಿ ಇಸ್ಕೊಂಬರಿ ಅವನ ಹತ್ರ ಅಂತಾರೆ. ಅವಂದೊಂದು ಲೆಕ್ಕ ಇರ್ತೈತ್ರಿ ಸಾವ್ಕಾರ. ಆ ಸಾವ್ಕಾರ ಬಡ್ಡಿ ಹಂಗ್ ಕೊಡ್ಬೇಕಾದ್ರೆ ಅವನ್ ಲೆಕ್ಕ ಹಾಕಿರ್ತಾನೆ. ನನಗ ಮಕ್ಳಿಲ್ಲ, ನೀವು ಸಂಕಲ್ಪ ಮಾಡ್ಕೊಂಡಿರ್ತೀರಿ, ನೆನ್ಪಿಟ್ಬಿಡ್ರಿ. ಎಲ್ಲ ದೇವ್ರ ಮುಂದೆ ಹೋಗಿ ಸಂಕಲ್ಪ ಮಾಡ್ಕೋಬೇಕಾರ ಇಂಥ ಸಂಕಲ್ಪ ಮಾಡ್ಕೋಬೇಡ್ರಿ. ಮತ್ತೆ ನೀವು ಇದನ್ನ ಘಟನೆ ಯಾಕೆ ಹೇಳಕತ್ತೀನಿ ನೆನ್ಪಿಟ್ಕೊಡ್ರಿ. ಆ ಸಾವ್ಕಾರ ಮಕ್ಳು ಇರಂಗಿಲ್ಲ. ಸಾವ್ಕಾರ ಅಂತಾನ ಏನಂತಾನಂದ್ರ, ನನಗ ಮಕ್ಳಿಲ್ಲ, ಈ ಮಂಟಪಕ್ಕೆ ಏನ್ ಜಂಗಮರು ಬಂದಾರಲ್ಲ ಆ ಜಂಗಮರಿಗೆ ನಾ ಏನು ಅಂತ ಕೇಳಿದ್ರೆ, ಈ ರೊಕ್ಕ ಕೊಟ್ಬಿಟ್ಟೆ ಅಂದ್ರೆ ನನ್ನ ಮಕ್ಳು ಆಗ್ಬೇಕು ನೋಡಪ್ಪ ಶಿವನೇ ಅಂತ ಸಂಕಲ್ಪ ಮಾಡಿ ಹೊರಗೆ ಅಂದಿರಂಗಿಲ್ಲ, ಒಳಗ ಅನ್ಕೊಂಡು ನನ್ನ ಮಕ್ಕಳಾದವು ಅಂದ್ರೆ ರೊಕ್ಕನ ನಾನು ಹೊಳ್ಳಿಸ್ಕೊಳ್ಳಂಗಿಲ್ಲ. ಸಂಕಲ್ಪ ಮಾಡ್ಕೊಂಡಿರ್ತಾನ, ಒಳಗ ಪಬ್ಲಿಕ್ ಹೇಳಂಗಿಲ್ಲ. ಮಾಡ್ಕೊಂಡು ಬಂದು ರೊಕ್ಕ ಕೊಡ್ತಾನೆ. ಯಾರಿಗೆ? ಸಿದ್ದಪ್ಪ ಮಹಾರಾಜರಿಗೆ, ಆ ಸಮಿತಿಗೆ ರೊಕ್ಕ ಕೊಡ್ತಾನೆ. ಕೊಟ್ಬಿಟ್ಲೆ ಮುಂದೆ ಇವಾಗ ಕೊಟ್ಟಿದ್ದ ಪುಣ್ಯನೋ ಏನೋ ಗೊತ್ತಿಲ್ಲ, ಅವ್ ಮುಂದ ಬಾಳ ದಿವ್ಸ ಮಕ್ಕಳಾಗೋದಕ್ಕ ಈ ಯಾವಾಗ ಈ ರೊಕ್ಕ ಕೊಡ್ನಲ್ಲ, ಮುಂದೆ ಅವನ ಹೆಂಡತಿಗೆ ಚಲೋ ಆಗ್ಬಿಡ್ತೈತಿ. ಚಲೋ ಆಗ್ಬಿಟ್ಲಿ 1 ತಿಂಗಳಾಯ್ತು, 2 ತಿಂಗಳಾಯ್ತು. ಇಲ್ಲಿ ಸಿದ್ದಪ್ಪ ಮಹಾರಾಜ್ ಹೇಳಿರ್ತಾರ, ಸಾವ್ಕಾರ ನೀ ರೊಕ್ಕ ಕೊಟ್ಟಿರ್ತೀಯಲ್ಲ, ನಾ ಹಿಂದೆಗಡೆ ಇಷ್ಟು ದಿವ್ಸಕ್ಕೆ ಕೊಡ್ತೀನಿ ನಿನಗ ಅಂತ ಹೇಳಿರ್ತಾರೆ ಸಿದ್ದಪ್ಪ ಮಹಾರಾಜ್. ಅವ ಅಂತನ ಸಾವ್ಕಾರ, ರೊಕ್ಕನೂ ಹೊಳೆ ಬರ್ತದೆ, ಮಕ್ಕಳು ಆಗ್ಯಾವು, ಅದ್ನ್ಯಾಕ್ ಬಿಡ್ಬೇಕು ಅಂತ ನಮ್ಮ ನೋಡ್ರಿ. ಬುದ್ಧಿ ವಿನಾಶಕಾಲೇ ವಿಪರೀತ ಬುದ್ಧಿ ಅಂತಾರಲ್ಲ, ಅಲ್ಲೇ ಕೊಡ್ತೀನಿ ಅಂತ ಮನಸ್ಸಿನಾಗ ಸಂಕಲ್ಪ ಮಾಡ್ಯಾನ. ಮಕ್ಕಳಾದ್ ಬಂದ್ರೆ ನಾನು ರೊಕ್ಕನ ಹೊಳ್ಳಿ ತಗೊಂಡಂಗಿಲ್ಲ. ಆ ಪರಮಾತ್ಮನಿಗೆ ಇರುವೆ ಹೆಜ್ಜಿ ಶಬ್ದ ಸುಧಾ ಗೊತ್ತಾಗ್ತದಂತ ನೋಡ್ರಿ. ಪರಮಾತ್ಮ ಶರಣರಂದ್ರ ಪರಮಾತ್ಮನ ಸ್ವರೂಪಿಗಳು ಗೊತ್ತಾಗ್ಬಿಟ್ಟಿರ್ತೈತಲ್ಲ. ನಾವು ಅವ್ರ ಮುಂದೆ ಏನೋ ನಮ್ಮ ಮಾತು ನಡೆಯಂಗಿಲ್ಲ, ನಡೆಸಲು ಬಾರ್ದು. ಅಲ್ಲಿ ಹೋಗಿ ಹೆಂಗ್ ಬೇಕಾದಂಗೆ ನಡ್ಕೋಬಾರ್ದು. ನಾವು ಶರಣರ ಮುಂದೆ ತಪ್ಪು ನಡ್ಕೊಂಡ್ವಿ ಅಂದ್ರೆ ಅಲ್ಲಿ ಬೇರೆ ಶಾಸನ ಇರ್ತದೆ. ಅದಕ್ಕೆ ಅಂದ ಇವ ಹೋದ. ಮುಂದೆ 1-7 ತಿಂಗಳು ಹೋಯ್ತು. ಅವ್ನ ಹೆಂಡತಿ 8 ತಿಂಗಳು ಫುಲ್ ಗರ್ಭವತಿ, 9 ತಿಂಗಳು 13 ದಿವ್ಸಕ್ಕೆ ಮಗುವಿಗೆ ಡಿಲಿವರ್ ಆಯ್ತು. ಹೆಂಡತಿಗಂದ, ಈಗ ನೋಡ ಸಿದ್ಲಿಂಗಪ್ಪ ರೊಕ್ಕ ಕೊಟ್ಟು ಬಂದೀನಿ, ಅವಂಗೇನು ಹೇಳಿಲ್ಲ, ನಾನು ಇಸ್ಕೊಂಡ್ ಬರ್ತೀನಿ, ಮಕ್ಕಳಾದ್ವು ಎಲ್ಲ ಆಯ್ತು ನೋಡು ಅಂತಂತ ಆಕಿ ಹೆಂಡತಿ ಶರಣರ ಬಗ್ಗೆ ಭಾಳ ಭಯ ಭಕ್ತಿದ್ದಂತ. ರೀ ಸಾವ್ಕಾರ, ನೀ ಯಾರ್ದಾರ ಜೊತೆಗೆ ಬಡ್ಡಿ ವ್ಯವಹಾರ ಮಾಡು, ಅವ್ರು ಲಚ್ಚಾಣ ಸಿದ್ಲಿಂಗ ಮಹಾರಾಜರಂದ್ರೆ ಸಾಮಾನ್ಯರಲ್ಲ, ಅವ್ರ ಜೊತೆಗೆ ಮರೆತು ಸರಸಾಟ ಆಡ್ಬೇಡ, ಬೇಡ ಇಸ್ಕೋಬೇಡ, ಕೊಟ್ಟು ಬಿಟ್ಟಿವಿ ಒಮ್ಮೆ ಒಳ್ಳೇದಾಗ್ಲಿ ಅಂತ ನಿನ್ನ ಮನಸ್ಸಿನಾಗ ಸಂಕಲ್ಪ ಮಾಡ್ಕೊಂಡು
ಕೊಟ್ಟಿ ಹೆಂಡತಿ ಮುಂದೆ ಹೇಳಿದ್ದ, ಕೊಟ್ಬಿಟ್ಟಿ ಒಳ್ಳೇದಾಗ್ಯದ, ದೇವ್ರು ನಮ್ಗ ಸಂತಾನ ಭಾಗ್ಯವನ್ನು ಕೊಟ್ಬಿಟ್ಟಾನ, ನೀನು ಬೇಡ ಇಸ್ಕೋಬೇಡ ಅಂತ. ಹಂಗೇನ್ ಗೊತ್ತಾಗುತ್ತೆ ಬಿಡು, ಗಡ್ಡ ಗೊತ್ತಿರ್ತಾನ, ಹಂಗೇನ್ ಗೊತ್ತಾಗುತ್ತೆ, ಬೂದಿ ಮುಚ್ಚಿದ ಕಂಡು ಇದ್ದಂಗೆ ಅಂದ್ರೆ ಅವಂಗೇನ್ ಗೊತ್ತಾಗತ್ ಬಿಡು, ಇಸ್ಕೊಂಡ್ ಬರ್ತೀನಿ ಅಂತ ಹೇಳಿ ಬರ್ತಾನ. ಸಿದ್ದಪ್ಪ ಮಹಾರಾಜರು ಆ ಶಂಕರಲಿಂಗ ದೇವಾಲಯ ಇದೆ ಅಲ್ಲ, ಕಕ್ಕಳ ಮೇಲೆ ಒಳಗೆ ಒಂದು ಕಂಬಕ್ಕೆ ಕುತ್ಕೊಂಡಿರ್ತಾರೆ, ಆರಿಸ್ಕೊಂಡು ಕಂಬಕ್ಕೆ ಕುತ್ಕೊಂಡು ಇವ ಬಂದು ನಮಸ್ಕಾರ ಮಾಡಿ, ಯಪ್ಪ ರೊಕ್ಕ ಕೊಟ್ಟಿದ್ವಲ್ರಿ ಮನೆ ಮಂಟಪ ಪೂಜಕ್ಕೆ, ಮತ್ತೆ ಯಾವಾಗ ಕೊಡ್ತೀರಿ ಅಂತ. ಶಿವ ಕೊಟ್ಟನಪ್ಪ, ತಗೊಂಡು ಹೋಗು ಅಂತಂದು ಹಿಂಗೆ ಕೈ ಇಟ್ಟರು, ಅಲ್ಲಿ ಒಂದು ಹಮ್ಮಣಿ ಬಂತು ರೊಕ್ಕದ್ದು. ಶರಣ ಕೇಳ್ರಿ, ಆ ಹಮ್ಮಣಿ ತಗೊಂಡು ನಿಂದು ನಿನಗಪ್ಪ, ನಂದು ನನಗ ಅಂತಂದ್ರು ಸಿದ್ದಪ್ಪ ಮಹಾರಾಜ. ನೆನ್ಪಿಟ್ಕೋರಿ, ನಿಂದು ನಿನಗ, ನಂದು ನನಗೆ ಪಾಸ್ ಹೊಡ್ಕಾರ ತಗೊಂಡು ಒಳ್ಳೇದಾಗಲಿ ಅಂತಂದ್ರು. ಇವ ಹಾಡ್ಕೊಂತ ಬಂದ, ಎಷ್ಟು ಖುಷಿಯಾಗಿದ್ದ, ರೊಕ್ಕ ಬಂತು, ಮಕ್ಕಳಾದವು ಅಂತೇಳಿ ಓಡ್ಕೊಂತ ಬಂದ ಮನೆಗೆ. ಹಾರಾಡ್ಕೊಂತ ಕುದುರೆ ಮೇಲೆ ಬಂದಿದ್ದ. ಬಂದು ಕುದುರೆ ಇಳಿದು ಹಚ್ಚಲದು ಹೊರಗೆ ಒಂದು ಹೆಜ್ಜಿತ್ತು, ಒಳಗೆ ಒಂದು ಹೆಜ್ಜಿತ್ತು. ಹೆಂಡತಿ ಚಿಟ್ಟನ ಚೀರ್ ಬಿಟ್ಲು. ಅವ್ನು ನೋಡಿ ಚೀರಿದಾಗ ಏನಾಗಿತ್ತು ಅಂತ ಕೇಳಿ, ಒಳಗಿದ್ದ ಮಗು ಹೊರಗೆ ಬಂದು ನಿಂತಿತ್ತು, ಫೇಲ್ ಆಗ್ಬಿಟ್ಟಿತ್ತಂತ. ಹೋಗು, ನೀ ಮೊದಲು ತಪ್ಪು ಮಾಡ್ಬೇಕು, ಹೋಗಬೇಡ ಅಂತ ಹೇಳಿನಿ ನಿನಗೆ ಅವ್ರ ಹತ್ರ, ನೀ ಹೇಳಿದ್ರು ಹೋಗಿ, ಅದಕ್ಕೆ ಹಂಗಾಗೈತಿ, ಹೋಗಿ ನೀನು ಮತ್ತಂತ ಹೇಳಿ ಆ ಸೌಕರ್ಯ ಬೈತಾಳ ಹೇಳ್ತಿ. ಮತ್ ಓಡಾಡ್ ಬರ್ತಾನ, ನನ್ನ ತಗೊಂಡ್ಬಿಟ್ಟಿ ನಾವು ಮತ್ ಕೊಡಾಕ್ ಬರಂಗಿಲ್ಲ, ನಿನ್ನ ಕೊಟ್ಟಿನ ತಗೊಂಡ್ ಹೋಗ್ಬಿಟ್ಟು ಬರಬೇಡ ಸೌಕರ್ಯ ಅಂತಂದ್ರೆ. ಯಾಕೆ ಹೇಳ್ತೀನಿ ಅಂತ ಕೇಳಿದ್ರೆ, ಶರಣರೊಡನೆ ಮರೆದು ಸರಸಾಟವನ್ನಾಡಿದರೆ ಹಾವಿನ ಹೆಡೆಯ ಕೊಂಡು ಕನ್ನೆಯ ತುರಿಸಿಕೊಂಬಂತೆ, ಹುಲಿಯ ಮೀಸೆ ಹಿಡಿದು ಉಯ್ಯಾಲೆಯಾಡಿದಂತೆ, ಉಡಿಯಲ್ಲಿ ಸುಣ್ಣದ ಕಲ್ಲು ಕಟ್ಟಿಕೊಂಡು ಆ ಮೇಲದ ಕೆರೆಯ ಬಿದ್ದಂತೆ. ಉಡ್ಯಾಕ ಸುಣ್ಣದ ಕಲ್ಲು ಕಟ್ಕೊಂಡು ಕೆರೆಯಾಗ ಬಿದ್ರೆ ಅಳಸತಿ ಸುಣ್ಣ, ಅದಕ್ಕ ಮಾಡಬಾರ್ದು. ಇಲ್ಲೇ ಕುಂದ್ರಿ ಒಳಗ ನನ್ನ ಚರಿತ್ರೆ ಹೇಳ್ತಿದ್ದೆ. ನಮ್ಮ ಪಕ್ಕದಾಗ ಭಾಳ ದೊಡ್ಡ ದೊಡ್ಡ ಶರಣರಾಗಿದ್ದಾರೆ, ನಮ್ಗೂ ಗೊತ್ತಿಲ್ಲ, ನಾವು ಓದೇ ಇಲ್ಲ ಅವನ್ನೆಲ್ಲವನ್ನ, ನಾವು ತಿಳ್ಕೊಬೇಕು ಅವನ್ನೆಲ್ಲ. ಇಲ್ಲೇ ಗುರುಪಾದೇಶ್ವರರು ಅಂತೇಳಿ ಹಾಕೋದು ಗುತ್ತಿಗೆ ಒಳಗೆ. ಇಲ್ಲೇ ಗುರುಪಾದೇಶ್ವರ ಮಠ ಇದೆ. ಆ ಗುರುಪಾದೇಶ್ವರರು ದೇಸಾಯಿ ಕಲ್ಲೂರೊಳಗೆ ಈ ಊರ್ ಬಿಟ್ಟು ಹೋಗ್ಬಿಡ್ತಾರೆ, ಊರು ಓಡಿಸ್ತಾರೆ ಜನ, ಊರ್ ಬಿಟ್ಟು ಅವ್ರನ್ನ. ಆ ಕತ್ತಿ ಹೇಳಕತ್ತೀನಿ, ಮತ್ತೆ ಲೇಟ್ ಆಗತ್ತೆ, ಮತ್ತೆ ನಾಳೆ ಹೇಳ್ತೀನಿ, ಬೇಡ ಐತಿ ಲೇಟ್ ಆಗೈತಿ, ನಾ ಬಂದು ತಗೋತೇನೆ, ಬೇಡ ಅಂತ ಹೇಳೋದು. ಹಂಗ ಇಲ್ಲಿ ಶರಣ ಬಸಪ್ಪನವರು ಏನ್ ಮಾಡ್ತಾರ ಅಂತ ಕೇಳಿದ್ರೆ, ಆ ಸಾವುಕಾರ ಅಂತ ಸಾಲ ತಗೊಂಬಂದಾರ. ದಮಾಜಿ ಪಂತ ಬಂದು ಹೊಚ್ಚಲ್ ಮೇಲೆ ಕುಂತಾನ, ಕೊಡು ಮಠ ಹೋಗಂಗಿಲ್ಲ ನೋಡ್ರಿ ಶರಣರೆ, ನನಗೆ ವಸೂಲಿ ಮಾಡ್ಕೊಂಡ ಬಾ ಅಂದಾನ ಸಾವುಕಾರ ಅಂತ ಹೇಳಿ ಹೊಚ್ಚಲ ಮೇಲೆ ಅಡ್ಡ ಕೋಲ್ ಇಟ್ಕೊಂಡು, ಯಾರು ಒಳಗ್ ಬರಬಾರ್ದು, ಯಾರು ಹೊರಗೆ ಹೋಗ್ಬಾರ್ದು, ಕಾಲ್ ಚಾಚ್ಕೊಂಡು ಆರಾಮ್ ಕುಂತ ಬಿಟ್ಟ. ಒಳಗ್ ಶರಣರು ಶಿವ ಪರಮಾತ್ಮ, ಇಲ್ಲೆಲ್ಲ ಜಂಗಮರು ಬರೋರಿದಾರ, ಇವ್ ಕುಂತ ಬಿಟ್ಟ ಹೆಂಗ ಅಂತ ಹೇಳಿ ಅವರು ಯಾರು ಚಿಂತೆ ಮಾಡಾಕತ್ತಾರ ಅಂತ ಕೇಳಿ ಭಗವಂತನ ಚಿಂತೆ ಮಾಡಾಕತ್ತಾರ. ನಾಚಿಂತೆಯಂತೋ ಏ ಜನ ಪರಿಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತ ನಾಮ ಯೋಗಕ್ಷೇಮ ವಹಾಮ್ಯ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಹೇಳ್ತಾರ. ಯಾರು ನನ್ನ ಚಿಂತೆಯನ್ನು ಮಾಡ್ತಾರ, ಅವ್ರ ಚಿಂತೆಯನ್ನು ನಾನು ಮಾಡ್ತೀನಿ, ಅವ್ರ ಕಷ್ಟವನ್ನು ನಾನು ಬಗೆಹರಿಸ್ತೀನಿ, ನಾನು ಅಂತ ಮಾಡಬಾರ್ದು, ಎಲ್ಲ ಕೊಡವ್ ನೀನು ಅಂತ ಅವನ ಮೇಲೆ ಹಾಕ್ರಿ ಅಂತ ಹೇಳ್ತಾರೆ ಭಗವದ್ಗೀತೆಯಲ್ಲಿ. ಕೃಷ್ಣ ಹಂಗ ಒಳಗ್ ಕುತ್ಕೊಂಡು ಚಿಂತೆ ಮಾಡಕತ್ತಿದ್ರು. ಹೆಂಗಪ್ಪ ಭಗವಂತ ಹೆಂಗ ಅಂತ ಹೇಳಿ ಅವತ್ತು ಕುಂತ ಬಿಟ್ಟವ. ಹೊತ್ತು ಮುಳುಗುತ್ತಲೇ ಅವತ್ತು ಜಂಗಮಾರಾಧನೆ ಆಗ್ಲಿಲ್ಲ, ಯಾರನ್ನೂ ಒಳಗ್ ಬಿಡ್ಲಿಲ್ಲ. ಶಿವ ಅಂತ ಹೇಳಿ ಚಿಂತೆ ಮಾಡಕತ್ತಿದ್ರು. ಚಿಂತೆ ಮಾಡಕತ್ಬಿಟ್ಲೆ ಶರಣರ ಚಿಂತೆ ಯಾರಿಗೆ ಹತ್ತಂತ ಹೇಳಿದ್ರೆ, ಲಿಂಗದ ಮುಖ ಜಂಗಮದ ಮುಖ ಶರಣರು. ಅವತ್ತು ಪರಮಾತ್ಮನಿಗೆ ಚಿಂತತ್ತಿ ಸಾವುಕಾರ ಎಷ್ಟು ರೊಕ್ಕ ಕೊಟ್ಟಿದ್ನಲ್ಲ, ಅದಕ್ಕೆ ಬಡ್ಡಿಗೆ ಬಡ್ಡಿ ಹಾಕಿ, ಚಕ್ರ ಬಡ್ಡಿ ಹಾಕಿ, ರಾತ್ರಿ ಶಿವ ಒಯ್ದು ಪರಮಾತ್ಮ ಏನ್ ಮಾಡಿದ ಅಂತ ಕೇಳಿದ್ರೆ, ಆ ಸಾವುಕಾರ ಕೊಟ್ಟು, ನಾನು ಶರಣ ಕಳಿಸ್ಯಾರ, ಇದನ್ನ ತಗೋ, ನಿಂದು ಎಷ್ಟು ರೊಕ್ಕ ಆಗ್ಯದ, ಎಷ್ಟು ಬಡ್ಡಿ ಆಗ್ಯದ, ಎಷ್ಟು ಅಸಲು ಏನು ತಗೋ ಅಂತ ಹೇಳಿ ಎಲ್ಲಾ ಕೊಟ್ಟು ಹೋದ್ನಂತೆ. ಕೊಟ್ಟು ಹೋದ ಮರುದಿವ್ಸ ಒಂದು ಆಳ್ ಕಳಿಸಿದ್, ದಾಮಾಜಿ ಪಂಥ ಕರ್ಕೊಂಡ್ ಬರ್ರಿ ಅಂತ ಹೇಳಿ. ದಾಮಾಜಿ ಪಂಥನ ಹತ್ರ ಬಂದು ಆ ಆಳ್ ಹೇಳ್ತದೆ, ಇಲ್ಲ ರಾತ್ರಿ ಶರಣ ಬಸಪ್ಪನವ್ರು ಕೊಟ್ಟು ಕಳಿಸ್ಬಿಟ್ರ ಒಬ್ಬನ ಕೈಗ, ಬಡ್ಡಿ ಅದು ಕೊಟ್ಟರ, ನೀ ಏನ್ ಚಿಂತೆ ಮಾಡ್ಬೇಡ ಬಾ ಅಂತಂದ್ರೆ, ಇಲ್ಲಿ ಶರಣರ ಅವ್ನು ಚಿಂತೆ ಮಾಡಿದ್ರು. ಆ ಚಿಂತೆ ಮಾಡಿದಕ್ಕೆ ಅವ್ನ ಬಡ್ಡಿ ದುಡ್ಡು ಯಾರು ಕೊಟ್ಬಿಟ್ಟಿದ್ರು ಅಂತ ಹೇಳಿ ಪರಮಾತ್ಮ ಕೊಟ್ಟು ಅದನ್ನೆಲ್ಲವನ್ನು ಬಗೆಹರಿಸಿದ್ದ. ನೋಡ್ರಿ, ಶರಣರ ಚಿಂತೆ ಶಿವನ ಚಿಂತೆ ಆಗಿತ್ತು ಅಂತ ಹೇಳ್ತಾರೆ. ಇಂಥ ಅನಂತ ಘಟನೆಗಳು
ಶರಣರ ಜೀವನದಲ್ಲಿ ನಡೀತಾ ಇದ್ದಾವೋ ಹೀಗೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಶರಣರ ದೃಷ್ಟಿ ಬಿದ್ದವರು ದಲಿತರು ಅವ್ರ ಮೇಲಿತ್ತು. ಅಲ್ಲೇನು ಇರಲಿಲ್ಲ, ಎಲ್ಲರನ್ನು ಉದ್ಧಾರ ಮಾಡ್ಬೇಕನ್ನುವಂತ ಭಾವ ಇತ್ತು. ಅದಕ್ಕಾಗಿ ಶರಣರ ಹತ್ರ ಮತ್ತೊಬ್ಬ ಬರ್ತಾನೆ. ಯಾರು ಬಂದ್ರು, ಏನು ಹೇಳಿದ್ರು, ಏನ್ ಮಾಡ್ತಾರ ಶರಣರು, ಹೆಂಗ್ ಬಿದ್ದವರನ್ನು ಉದ್ಧಾರ ಮಾಡಿದ್ರು. ಅವ್ರ ದೃಷ್ಟಿ ಅಂಟು ದಿಸ್ ಲಾಸ್ಟ್, ಕಟ್ಟ ಕಡೆಯವನು ಮೊಟ್ಟ ಮೊದಲಿಗನಾಗಿ ಆಗ್ಬೇಕು ಅನ್ನುವಂತ ಭಾವ ಇತ್ತು. ಅದನ್ನ ಏನ್ ಮಾಡ್ತಾರ ಶರಣರು ಅನ್ನುವಂಥದ್ದನ್ನ ನಾವು ಯಾವಾಗ ನೋಡೋಣ, ನಾಳೆ ದಿನ ನೋಡೋಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸಿ, ಬಹುಶಃ ಇವತ್ತಿನ ಸಮಯವಾಗಿ ನಮ್ಮ ಮಲ್ಲಿಕಾರ್ಜುನ ಭಜಂತ್ರಿ ಗವಾಯಿಗಳು ಬಂದಾರ. ಅವರ ಒಂದಿಷ್ಟು